ಶಾಂತಿ. ಬಾಬ್ದಾದಾರವರು ನಾಟಕದ ಅನುಸಾರದಲ್ಲಿ ತಮ್ಮ ಕರ್ತವ್ಯ ಜೊತೆಗೆ ತಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡಲಿಕ್ಕೆ ಮಕ್ಕಳ ಸಹಯೋಗ, ತನ್ನ ಪಾತ್ರ ಏನು, ಅದರಲ್ಲಿ ತನ್ನ ಮಕ್ಕಳು ಸಾಧನವಾಗಿ, ಜೊತೆಯಾಗಿ, ಸಂಬಂಧಿಯಾಗಿ, ಮಗುವಾಗಿ ಹೇಗಿರಬೇಕು, ಯಾವ ರೀತಿ ನಮ್ಮ ಮನೋಸ್ಥಿತಿಯನ್ನ ಚೇಂಜ್ ಮಾಡಿಕೊಳ್ಬೇಕು ಮತ್ತು ಭವಿಷ್ಯದ ಬೇಹದ್ದಿನ ಸೇವೆಯನ್ನ ಮನದಲ್ಲಿ ಇಟ್ಕೊಂಡು 84 ಜನ್ಮದ ನಮ್ಮ ಪಾತ್ರವನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಮಕ್ಕಳು ಎಲ್ಲಿವರೆಗೆ ರೆಡಿ ಆಗಿದ್ದಾರೆ, ಇನ್ನು ಎಷ್ಟು ರೆಡಿ ಆಗ್ಬೇಕಾಗಿದೆ, ಎಷ್ಟು ಮಟ್ಟಿಗೆ ಪಾಸ್ ಆಗಿದ್ದಾರೆ, ಎಷ್ಟು ಮಾರ್ಕ್ಸ್ ಬಿದ್ದಿದೆ, ಎಷ್ಟು ಕಡಿಮೆ ಆಗಿದೆ, ಕಡಿಮೆ ಆಗ್ಲಿಕ್ಕೆ ಕಾರಣ ಏನು, ಹೆಚ್ಚಿಗೆ ಮಾಡ್ಲಿಕ್ಕೆ ವಿಧಿ ಏನು, ಎಲ್ಲ ವಿಷಯವನ್ನ ಬಾಬಾರವರು ನಮಗೆ ಈ ಮುರುಳಿಯ ಮುಖಾಂತರ ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ಭಾನುವಾರದ ಮುರಳಿ ವಿಶೇಷವಾಗಿರುತ್ತೆ. ಇವತ್ತಿನ ಮುರಳಿಯ ದಿನಾಂಕ 30/11/1999. ಮಕ್ಕಳೇ, ನಾನು ನಿಮ್ಮನ್ನ ಆಯ್ಕೆ ಮಾಡಿದ್ದಾಯ್ತು, ನನ್ನ ಆಸ್ತಿಯನ್ನ ಕೊಟ್ಟಿದ್ದಾಯ್ತು, ನಾನು ನಿಮ್ಗೆ ತಂದೆ ಅಂತ ಹೇಳಿದ್ದಾಯ್ತು, ನೀವು ನನ್ನ ಮಕ್ಕಳು ಅಂತ ಒಪ್ಕೊಂಡಿದ್ದಾಯ್ತು, ಈಶ್ವರೀಯ ಜ್ಞಾನವನ್ನ ಶಿಕ್ಷಣವನ್ನೂ ಕೂಡ ನಿಮ್ಗೆ ಕೊಟ್ಟಿದ್ದಾಯ್ತು. ನಮಗೆಲ್ಲರಿಗೂ ಗೊತ್ತು, ವರ್ತಮಾನ ಸಮಯದಲ್ಲಿ ಪ್ರಪಂಚದಲ್ಲಿ ಲೌಕಿಕ ಶಿಕ್ಷಣದ ರಿಸಲ್ಟ್ಸ್ ಬರ್ತಾ ಇದೆ. SLC ರಿಸಲ್ಟ್ಸ್ ಬಂದಿದೆ, PUC ಬರೋದಿದೆ, ಕೆಲವೊಬ್ರದ್ದು ಡಿಗ್ರಿ ಅವ್ರದ್ದು ಕೂಡ ಏನಾಗ್ತದೆ, ಪರೀಕ್ಷೆಯ ಫಲಿತಾಂಶ ಲೌಕಿಕ ರೂಪದಲ್ಲಿ ಬರ್ತಾ ಇದೆ. ಏಪ್ರಿಲ್ ಮೇ ತಿಂಗಳು ಅಂತಂದ್ರೆ ಲೌಕಿಕದಲ್ಲೂ ಕೂಡ ವಿದ್ಯಾರ್ಥಿಗಳು ಯಾರು ಶಿಕ್ಷಣವನ್ನ ಮಾಡ್ತಾರೆ ಅವರ 1 ವರ್ಷದ ಫಲಿತಾಂಶ ಬರುತ್ತೆ. ಅದರ ಆಧಾರದ ಮೇಲೆ ಅವರು ಮುಂದಿನ ತರಗತಿಗೆ ಹೋಗ್ತಾರೆ. ಅವರ ಮಾರ್ಕ್ಸಿನ ಆಧಾರದಲ್ಲಿ ಇವಾಗ SLC ಆದಮೇಲೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಡಿಪ್ಲೊಮಾ ಅಥವಾ ಶಿಕ್ಷಣವನ್ನ ಬಿಟ್ಬಿಡೋದಾ, PUC ಆದ್ಮೇಲೆ ಇಂಜಿನಿಯರಿಂಗ್, ಡಾಕ್ಟರ್ ಏನಾಗ್ಬೇಕು ಅಂತ ಒಂದು ಜೀವನದ ಒಂದು ಹಂತವನ್ನ, ತಮ್ಮ ಜೀವನದ ಒಂದು ಉದ್ಯೋಗವನ್ನ, ಕಾಯಕವನ್ನ ಸ್ವೀಕಾರ ಮಾಡುವಂತ ಒಂದು ಸಮಯ, ನಿರ್ಧಾರ ಮಾಡುವಂತ ಒಂದು ಸಮಯ. ಹಾಗೇನೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಇಷ್ಟೆಲ್ಲ ವರ್ಷ ಸಾಧನೆ ಮಾಡಿರುವಂತ ನೀವು ತಂದೆ ಪ್ರತಿಯೊಂದು ಮಗುನು ಕೂಡ ಗೌರವಯುತವಾಗಿ ಪಾಸ್ ಆಗ್ಲಿ, ಫಸ್ಟ್ ರ್ಯಾಂಕ್ ಬರ್ಲಿ, 90+ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಿ ಹೇಳುವಂತ ಒಂದು ಆಸಕ್ತಿ ಶಿಕ್ಷಕನಾದವನಿಗೆ, ಪೋಷಕರಿಗಿರುತ್ತೆ. ಇಲ್ಲಿ ಶಿಕ್ಷಕನು ಅವನೇ, ಪೋಷಕನು ಅವನೇ. ಹಾಗಿದ್ರೆ ಆ ಗೌರವಯುತವಾಗಿ ಪಾಸ್ ಆಗ್ಬೇಕು ಅಂತಂದ್ರೆ ಆ ವಿಷಯಗಳಲ್ಲಿ ಅಷ್ಟು ಮಾರ್ಕ್ಸ್ ಬಿದ್ದಿರ್ಬೇಕಲ್ಲ, ಎಲ್ಲಾ ವಿಷಯದಲ್ಲೂ ಮಾರ್ಕ್ಸ್ ಬೀಳ್ಬೇಕು. ಬಾಬಾ ಏನು ಮುರಳಿಯನ್ನು ನುಡಿಸ್ತಾ ಇರ್ತಾರೋ, ಇಷ್ಟು ಸುಂದರ ಇದೆ ಅಂದ್ರೆ ನಾಟಕ. ಲೌಕಿಕದಲ್ಲಿ ವಾತಾವರಣ, ವಾಯುಮಂಡಲ ಏನಿರ್ತದೋ ಅದರಾಗೆ ಮುರಳಿ ನುಡಿಸ್ತಾರೆ ಬಾಬಾ. ಇವೆಲ್ಲಾ ಕಡೆಗೂ ಕೂಡ ರಿಸಲ್ಟ್ಸ್ ಬರ್ತಾ ಇರೋದಕ್ಕೆ ಇಲ್ಲೂ ನಮ್ಮ ರಿಸಲ್ಟ್ಸ್ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಮುರಳಿ ನುಡಿಸ್ಬೇಕಾದ್ರೆ ದೇಶ ವಿದೇಶದಲ್ಲೂ ಯುದ್ಧ ನಡೀತಾ ಇದ್ರೆ ಬಾಬಾ ಅದೇ ವಿಷಯವನ್ನ ಹೇಳ್ತಾರೆ. ಯಾವಾಗಲೂ ಒಂದ್ಸಲ ಪ್ರವಾಹ ಬಂದಿರ್ತದೆ, ಅವಾಗ ಅದೇ ಮುರಳಿಯನ್ನು ನುಡಿಸ್ತಾರೆ. ನೋಡಿ ಎಷ್ಟು ಬಾಬಾ ಸುಂದರ, ಕರೆಕ್ಟ್ ಆಗಿ ಆ ಸಮಯಕ್ಕೆ ತಕ್ಕಾಗಿ ವರ್ತಮಾನ ಸಮಯದಲ್ಲಿ ನುಡಿಸಿರುವಂತ ಮುರಳಿ ಎಲ್ಲ ಅದು 99ರಲ್ಲಿ ನುಡಿಸಿರುವಂತ ಮುರಳಿ ವರ್ತಮಾನ ಸಮಯಕ್ಕೆ ಎಷ್ಟು 100% ಎಕ್ಯುರೇಟ್ ಅಪ್ಲಿಕೇಬಲ್ ಆಗಿದ್ದಿರ್ತದೆ. ಹಾಗೆ ಇವತ್ತು ಬಾಬಾ ನೋಡ್ತಾ ಇದ್ದಾರೆ, ಸಾಧನೆಯಿಂದ, ಈಶ್ವರಿಯ ಸೇವೆಯಿಂದ, ಸೇವೆ ಮಾಡಬೇಕು ಅಂತ ಮನೋಭಾವದಿಂದ 63 ಜನ್ಮದ ಸಾಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ 21 ಜನ್ಮಕ್ಕೆ ಕುಳಿತುಕೊಂಡು ಊಟ ಮಾಡಬೇಕು ಹೇಳುವಂತ ಜ್ಞಾನ ಇರುವಂತ ತಾವೆಲ್ಲರೂ ಕೂಡ ಎಲ್ಲದಕ್ಕಿಂತ ಮುಖ್ಯವಾಗಿ ಭವಿಷ್ಯದಲ್ಲಿ ನಿಮ್ಮ ಎದುರುಗಡೆಗೆ ಸ್ಥೂಲ ಮತ್ತು ಸೂಕ್ಷ್ಮ ರೂಪದಲ್ಲಿ ಬರುವಂತಹ ಕೋಟ್ಯಾಂತರ ಆತ್ಮಗಳಿಗೆ ಮತ್ತು ಪಂಚತತ್ವಗಳಿಗೆ, ಚೈತನ್ಯ ಮತ್ತು ಜಡ ವಸ್ತುಗಳಿಗೆ
ಏನು ಪರಮಾತ್ಮನ ಶಕ್ತಿಯ ಅನುಭವವನ್ನ ಕೊಡಬೇಕು ಹೇಳುವಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ, ಬಾಬಾನು ಹೇಳಿದ್ದಾರೆ. ಅದರ ಅನುಸಾರದಲ್ಲಿ ನಿಮ್ಮಲ್ಲಿ ಒಂದೊಂದು ಖಾತೆಯಲ್ಲಿ ಎಷ್ಟು ಜಮಾ ಇದೆ. ಅವಾಗ ನೀವು ಕೇಳ್ತೀರಾ, ಅಂದ್ರೆ ಸರಿಯಾಗಿ ಅರ್ಥ ಆಗಿಲ್ಲ, ಮತ್ತೆ ಉದಾಹರಣೆ ಕೊಟ್ಬಿಟ್ಟು ಹೇಳಿ. ನೋಡಿ, ನಿಮ್ಗೆ ಗೊತ್ತು, ಸ್ವಲ್ಪ ದೊಡ್ಡವರಾದ್ಮೇಲೆ ಮಕ್ಕಳ ಎಜುಕೇಶನ್ ಇದೆ. LKG UKG ಎಜುಕೇಶನ್ನಿಗೂ ಇಂಜಿನಿಯರಿಂಗ್ ಮೆಡಿಕಲ್ ಎಜುಕೇಶನ್ಗೂ ವ್ಯತ್ಯಾಸ ಇದೆ. ವ್ಯತ್ಯಾಸ ಅಂತಂದ್ರೇನು, 3-4-5 ವರ್ಷ ಅದು ಕೂಡ ಫೀಸಲ್ಲಿ ವ್ಯತ್ಯಾಸ ಇದೆ ಅಲ್ವಾ. ಅಷ್ಟು ಹಣ ತುಂಬೇಕಲ್ಲ, ಹಾಸ್ಟೆಲಿಗೆ ಲಕ್ಷಗಟ್ಟಲೆ ತುಂಬೇಕು. ಸರಿ, ಮಕ್ಕಳಿಗೆ ಮೆಡಿಕಲ್ ಕಳಿಸಿದ್ರಿ, ಹೆಣ್ಣು ಮಗಳಿಗೆ ಕಳಿಸಿದ್ರಿ ಅಂತ ತಿಳ್ಕೊಳ್ಳಿ. ಕಳ್ಸಿದ್ರೆ ಆಗ್ಬಿಡತ್ತಾ? 4-5 ವರ್ಷ ಆದ್ಮೇಲೆ ಅವಳನ್ನು ಮದುವೆ ಮಾಡ್ಬೇಕು. ಡಾಕ್ಟರ್ ಅಂತಂದ್ಮೇಲೆ ಸಾಧಾರಣ ವ್ಯಕ್ತಿ ಮದುವೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ವಲ್ಲ. ಒಳ್ಳೆ ಡಾಕ್ಟರ್ಗೆ ಮದುವೆ ಮಾಡ್ಬೇಕಾಯ್ತು, ಅವ್ ಮದ್ವೆ ಖರ್ಚು ಕೂಡ ಒಂದು ಬರುತ್ತಲ್ವಾ ಅಲ್ವಾ. 2 ಜನ ಹೆಣ್ಮಕ್ಳಿದ್ರೆ ಇಬ್ಬರನ್ನ ಮದುವೆ ಆಗ್ಬೇಕು, ಹಳೆ ಮನೆ ಇದ್ರೆ ಹೊಸ ಮನೆ ಕಟ್ಟಬೇಕು. ಹೀಗೆ ಆತ್ಮೀಯರೇ, ಭವಿಷ್ಯದಲ್ಲಿ ನಿಮ್ಗೆ ವಯಸ್ಸಾಗ್ತಾ ಹೋದ ಹಾಗೆ ಖರ್ಚುಗಳು ಜಾಸ್ತಿ ಬರ್ತವೆ. ಕಾಯಿಲೆಗಳು ಬಂದ್ಬಿಡ್ಬೋದು, ಯಾವ ರೂಪದಲ್ಲಿ ಹೆಂಗ್ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಹಾಗಿದ್ರೆ ಆ ಖರ್ಚುಗಳು ಬರ್ತಾವೆ ಅಂದಾಗ, ಖರ್ಚು ಬಂದಾಗ ನಾನು ಸಂಪಾದನೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗತ್ತಾ? ಆಗ ವ್ಯಾಪಾರ ಮಾಡ್ಲಿಕ್ಕೆ ಆಗತ್ತಾ? ಇಲ್ವಲ್ಲ. ಇದು ನಿಮ್ಗೆ ಮೊದ್ಲಿಂದಾನೇ ಗೊತ್ತಿರುವಂತ ಕಾರಣದಿಂದನೇ ಈಗಿನಿಂದನೇ ಸಂಪಾದನೆ ಮಾಡಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈಗ ಮಾಡಿರುವಂತ ಸಂಪಾದನೆಯಲ್ಲಿ ಹಣವನ್ನ ಜಮಾ ಮಾಡ್ತಾ ಹೋದಾಗ, ಆ ಸಮಯದಲ್ಲಿ ನಿಮಗೆ ಅವಶ್ಯಕತೆ ಇದ್ದಾಗ ಈ ಜಮಾ ಮಾಡಿರುವಂತ ಹಣದಿಂದ ಆ ಸಮಸ್ಯೆಗಳಿಗೆ, ಆ ಕಷ್ಟಗಳಿಗೆ, ಆ ಪರಿಸ್ಥಿತಿಗಳಿಗೆ ಪರಿಷ್ಕಾರ, ಸಮಾಧಾನವನ್ನ ಕಂಡುಕೊಳ್ಬಹುದು. ಇದು ಒಂದು ಜನ್ಮ. ಅದು ಈಗ ನೀವು ಮಾಡ್ತಾ ಇರೋದು 84 ಜನ್ಮ ಅಂತ ಅಲ್ವಾ. 84 ಜನ್ಮದಲ್ಲಿ ಪಂಚತತ್ವದಿಂದ ಎಷ್ಟು ತಗೊಂಡಿದ್ದೀವೋ, ಎಷ್ಟು ಮನುಷ್ಯಾತ್ಮದಿಂದ ತಗೊಂಡಿದ್ದೀವೋ. ಮನೇಲಿರುವಂತ 3-4 ಆತ್ಮಗಳೇ ಸಾಲ ಕೇಳಲಿಕ್ಕೆ ಬಂದು, ಅಣ್ಣವರೇ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಮಕ್ಕಳ ಮಾತು ಕೇಳೋದಿಲ್ಲ, ಮನೆಯವ್ರ ಮಾತು ಕೇಳೋದಿಲ್ಲ, ಅತ್ತೆ ಮಾತು ಕೇಳಲ್ಲ. 4-5 ಜನರಿಂದಾನೆ ನಾವು ಇಷ್ಟು ಬೊಬ್ಬೆ ಹೊಡಿತೀವಿ. ನೀನು ಕೋಟ್ಯಾಂತರ ಆತ್ಮಗಳು ನಿಮ್ಮೆದುರುಗಡೆ ಬಂದ್ಬಿಟ್ಟು ಸಾಲ ವಾಪಸ್ ಕೊಡಿ ಅಂತಂದಾಗ ಏನ್ ಮಾಡ್ತೀರಾ ಮಕ್ಕಳೇ? ಒಂದ್ ಕಡೆಯಿಂದ ಪ್ರಕೃತಿ ವಿಕೋಪಗಳು, ಇನ್ನೊಂದ್ ಕಡೆ ಯುದ್ಧಗಳು, ಇನ್ನೊಂದ್ ಕಡೆ ಶಾರೀರಿಕವಾದಂತ ಕಾಯಿಲೆಗಳು, ಇನ್ನೊಂದ್ ಕಡೆ ಸಂಬಂಧಿಗಳಿಂದ ನಮ್ಮದೇ ನಂಬಿರುವಂತ ವ್ಯಕ್ತಿಗಳು ನಮ್ಮ ಕಡೆ ಶರೀರ ಬಿಟ್ಬಿಡ್ಬೋದು, ಅವರಿಗೆ ಸಮಸ್ಯೆಗಳು ಬಂದ್ಬಿಡ್ಬೋದು. ಆ ಸಮಯದಲ್ಲಿ ಏನ್ ಮಾಡ್ತೀರಾ? ಅಣ್ಣವ್ರು ಎಲ್ಲ ಒಂದೇ ಸಲ ಬಂದ್ಬಿಟ್ಟಿದೆ. ಏನೋ ಒಂದೇ ಸಲ ಬಂದ್ಬಿಟ್ಟಿದೆ, ಮನೆ ಕೊಟ್ಟದು ಬಂದ್ಬಿಟ್ಟಿದೆ, ಮಗಳಿಗೆ ಮದುವೆ ಮಾಡೋದು ಬಂದ್ಬಿಟ್ಟಿದೆ, ಮಗನಿಗೆ ಮೆಡಿಕಲ್ ಇಂದು ಬಂದ್ಬಿಟ್ಟಿದೆ, ಮನೇಲಿ ಇನ್ನೊಬ್ರಿಗೆ ಆರೋಗ್ಯನೂ ಸರಿ, ಎಲ್ಲ ಒಂದೇ ಸಲ ಬಂದ್ಬಿಟ್ಟಿದೆ. ಅನ್ನೋದು ದೊಡ್ಡ ಇಲ್ಲ, ಏನ್ ಮಾಡೋದು ಅಲ್ವಾ. ಈ ಮಾಮ ಹೇಳ್ತಾರೆ, ಮಕ್ಳೇ ನಿಮ್ಮ ಪಾತ್ರವನ್ನ ನೋಡಿ. ಮಕ್ಕಳು ತುಂಬಾ ಹುಷಾರಂತೆ, ಕೈ ಎತ್ತ ಅಂತ ಲಕ್ಷ್ಮೀನಾರಾಯಣ ಆಗ್ಬೇಕು ಅಂತ ಲಕ್ಷ್ಯ ತುಂಬಾ ಚೆನ್ನಾಗಿದೆ. ವಿಶ್ವ ಕಲ್ಯಾಣ ಮಾಡ್ಬೇಕು, ಮನಸಾ ಸೇವೆ ಮಾಡ್ಬೇಕು, ಎಲ್ಲರಿಗೂ ಭಗವಂತನ ಸಂದೇಶ ಕೊಡೋಣ, ಎಲ್ಲರಿಗೂ ಊಟ ಕೊಡಿ. ಆದ್ರೆ ಆ ಊಟ ಕೊಡ್ಲಿಕ್ಕೆ ಅಷ್ಟು ಅಕ್ಕಿ ಇದೆಯಾ, ಬೇಳೆ ಇದೆಯಾ? ಬೇಡ, ನಾನ್ ರೆಡಿ ಮಾಡಿ ಕೊಡಿಸ್ತೇನೆ. ಹಣನಾದ್ರೂ ಇದೆಯಾ ನಿಮ್ಮ ಹತ್ರ? ಅದಿಲ್ವಲ್ಲ. ಬರೀ ಸಂಕಲ್ಪ ಮಾತ್ರ ಇದೆ ಅಷ್ಟೇನೆ, ಪ್ರಾಕ್ಟಿಕಲ್ ಎಷ್ಟಿದೆ? ಅದಕ್ಕಾಗಿ ಭವಿಷ್ಯದಲ್ಲಿ ಮಕ್ಕಳು ಏನೇನು ಮಾಡ್ತಾರೆ, ಬೆಳಿಗ್ಗೆ ಎದ್ದಾಗ ಇಷ್ಟು ದೊಡ್ಡ ದೊಡ್ಡ ಸಂಕಲ್ಪಗಳನ್ನ ಬಾಬನ ಎದುರುಗಡೆಗೆ ಇರ್ತೇನೆ, ಬಾಬಾ ನಾನು ಹಂಗ ಮಾಡ್ತೇನೆ, ಹಿಂಗ ಮಾಡ್ತೇನೆ, ಹಾಂಗ್ ಮಾಡ್ತೇನೆ, ಹಿಂಗ್ ಮಾಡ್ತೇನೆ ಅಂತ. ಅದಕ್ಕೆ ತದಕ್ಕಾಗಿ ಲಕ್ಷ್ಯ ಇದೆಯಾ, ಲಕ್ಷಣ ಇದೆಯಾ, ಸಂಪಾದನೆ ಇದೆಯಾ, ಸೀರಿಯಸ್ ಆಗಿ ಸಾಧನೆ ಮಾಡ್ತಾ ಇದ್ದೀರಾ? ಈಗೆಲ್ಲ ನಿಮ್ಮ ಜಾತಕವನ್ನ, ವರ್ತಮಾನ ಸಮಯದ MRI ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನ ಬಾಬಾರವರು ನೋಡ್ತಾ ಇದ್ದಾರೆ. ನಮ್ದು MRI ಸ್ಕ್ಯಾನಿಂಗ್ ರಿಪೋರ್ಟ್ ಏನಂತ ಇಂಡಿಪೆಂಡೆಂಟ್ ಆಗಿ ಕೇಳ್ಬೇಡಿ. ಬಾಬಾ ಹೇಳ್ತಿದ್ದಾಗ ನೀವು ರಿಪೋರ್ಟ್ ಅನ್ನು ನೋಡ್ತಾ ಚೆಕ್ ಮಾಡ್ತಾ ಹೋಗಿ, ಮುರಳಿ ಆಧಾರದಲ್ಲಿ ಯಾವ್ಯಾವ್ದಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ. ಅದಕ್ಕಾಗಿ ಗೌರವಯುತವಾಗಿ ಪಾಸ್ ಆಗ್ಬೇಕು ಅಂತಂದ್ರೆ, ನೋಡಿ, ಪಾಸ್ ಆಗೋದಂದ್ರೆ ಇಲ್ಲಿ ಪಾಸ್ ಆದ್ಮೇಲೆ ಜಾಬ್ ಸಿಗತ್ತೆ ಅಂತಲ್ಲ, ಆಲ್ರೆಡಿ ನಿಮ್ಗೆ ಜಾಬ್ ಸಿಕ್ಬಿಟ್ಟಿದೆ. ಎಷ್ಟು ನೀವು ದಾನ ಮಾಡ್ತಿದ್ದೀರಿ, ಎಷ್ಟು ಸೇವೆ ಮಾಡ್ತಿದ್ದೀರಿ, ಎಷ್ಟು ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೀರಿ, ಅದರ ಆಧಾರದ ಮೇಲೆ ಖಜಾನೆಗಳು ನಿಮ್ಮಲ್ಲಿ ಬರ್ತಾ ಹೋಗ್ತವೆ. ಅದಕ್ಕಾಗಿ ಎಷ್ಟು ಖಜಾನೆಗಳಿಂದ ಸಂಪನ್ನರಾಗಿದ್ದೀರಿ ನೋಡಿ. ಮದುವೆ ಮನೇಲಿ ಬರ್ದಿರ್ತಾರೆ, ಏನು 12ವರೆಗೆ ಮದುವೆ, 1 ಗಂಟೆ ಊಟ ಅಂತ. 1 ಗಂಟೆ ಊಟ ಅಂದ್ರೆ ಏನಾಗ್ಬೇಕು, 12 ಗಂಟೆಗೆಲ್ಲ ಅಡಿಗೆ ಎಲ್ಲ ರೆಡಿ ಆಗಿರ್ಬೇಕು ತಾನೇ, ಇಷ್ಟು ಗಂಟೆಗೆ ಇಷ್ಟು 1000 ಜನ ಬರ್ತಾರೆ ಅಂತ. ಹಾಗೇನೆ ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಳು ನೀವ್ ಹೇಳ್ತಿದ್ದೀರಲ್ಲ ಭಗವಂತನ ಪ್ರತ್ಯಕ್ಷತೆ ಆಗಿಲ್ಲ,
ಪ್ರಪಂಚದಲ್ಲಿ ಸತ್ಯವಾದ ಭಗವಂತ ಯಾರು ಅಂತ ಗೊತ್ತಾಗಿಲ್ಲ ಅಂತ ನೀವು ಹೇಳ್ತೀರಲ್ಲ, ಅವರು ಪ್ರತ್ಯಕ್ಷತೆ ಮಾಡ್ಲಿಕ್ಕೆ ನಿಮ್ಮ ಕಡೆಗೆ ಬಂದಾಗ ಅವರಿಗೆ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನಿದೆ? ಎಷ್ಟು ಜಮಾ ಇದೆ? ಸರಿ, ಮನಸ್ಸಾದು ಶುದ್ಧವಾಗಿದೆಯಾ? ನಿಸ್ವಾರ್ಥ ಭಾವದಲ್ಲಿದೆ. ಸರಿ, ನಾನೇ ಕೊಡ್ತೇನೆ, ನನ್ನ ಹತ್ರನೇ ಇದೆ, ನೀವೇನು ಕೊಡೋದು ಬೇಡ. ಆದ್ರೆ ನಾನು ಕೊಟ್ಟಿರೋದನ್ನ ಅವರಿಗೆ ಕೊಡಲಿಕ್ಕೆ ಆಸ್ ಇಟ್ ಈಸ್ ಕೊಡ್ಲಿಕ್ಕೆ ನೀವು ಅಷ್ಟು ಸ್ವಚ್ಛ, ಪವಿತ್ರ, ಶುದ್ಧ, ನಿಸ್ವಾರ್ಥ ಭಾವದಲ್ಲಿ ಇದ್ದೀರಾ? ಅಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಇದ್ದೀರಾ? ರಾಜಯೋಗದಲ್ಲಿ ಕುತ್ಕೊಂಡಾಗ ಭವಿಷ್ಯದಲ್ಲಿ ಇವತ್ತು ತಿರುಪತಿ ತಿಮ್ಮಪ್ಪ ನಿಂತ್ಕೊಂಡ್ಬಿಟ್ಟು ಎಷ್ಟು ಸಮಯ ದರ್ಶನ ಕೊಡ್ತಾರೆ ಹೇಳಿ ನೋಡೋಣ ಆಂಧ್ರದಲ್ಲಿ. ಅಷ್ಟು ಸಮಯ ದರ್ಶನ ಕೊಡ್ಬೇಕು ಅಂತ ಯೋಚನೆ ಮಾಡಿ ಆತ್ಮೀಯರೇ. ಅಷ್ಟೆಲ್ಲ ಭಕ್ತರು ಅವನ ಎದುರುಗಡೆಗೆ ಬರಬೇಕಾದ ಅಲ್ಲಿರುವಂತ ಮೂರ್ತಿ ಮನೋಸ್ಥಿತಿ ಇದೆಯಲ್ಲ, ಅಷ್ಟು ನಿರಂತರವಾಗಿ ಅಷ್ಟು ಹವರ್ ಬಾಬನ್ ಜೊತೆ ಕನೆಕ್ಟ್ ಆಗಿರ್ಬೇಕು. ಬಾಬನ್ ಜೊತೆಗೆ ಮಾತ್ರ ಯಾವ ಒಬ್ಬ ಭಕ್ತನೂ ಕೂಡ ಮಿಸ್ ಆಗ್ಬಾರ್ದು. ನಾವು ಯೋಗದಲ್ಲಿ ಕೂತ್ಕೊಂಡ್ರೆ ಹವರ್ ಬಿಟ್ಬಿಡಿ, ನಿಮಿಷ ಇರೋದು ಕಷ್ಟ ಆಗ್ಬಿಡ್ತದೆ. ಅಲ್ಲಿ ಇಲ್ಲಿ ಊರು ಸುತ್ತಾ ಇರ್ತದೆ. ಅಂದ್ಮೇಲೆ ಭಗವಂತ ಅಂತಿಮ ಸಮಯದ ಏನು ಸೇವೆ ಇದೆ, ಸಾಕ್ಷಾತ್ಕಾರದ ಸೇವೆ, ಅದು ಹೀಗಾಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇವತ್ತು ಚೆಕ್ ಮಾಡ್ತಿದ್ದಾರೆ ಮಕ್ಕಳೇ, ನಾನು ನಿರೀಕ್ಷೆ ಮಾಡಿದಷ್ಟು ಜಮಾ ಆಗ್ತಾ ಇಲ್ಲ. ಅಂತಿಮ ಸಮಯದಲ್ಲಿ ನೀವು ಒಳ್ಳೆ ಪಾತ್ರವನ್ನ ಮಾಡಬೇಕು ಅಂತಂದ್ರೆ ಈಗಿನಿಂದಲೇ ಜಮಾ ಮಾಡ್ಕೊಳ್ಬೇಕಾಗ್ತದೆ. ಒಳ್ಳೇದಾಗಿದ್ದಿದ್ರೆ ನೀವು ತಿರುಪತಿ ತಿಮ್ಮಪ್ಪನ, ಬಾಲಾಜಿನ, ವೆಂಕಟೇಶ್ವರ ಮೂರ್ತಿ ಆಗ್ತೀರ. ಇಲ್ಲ ಅಂದ್ರೆ ಅವನ ಎದುರುಗಡೆ ಪೂಜೆ ಮಾಡುವಂತ ಬ್ರಾಹ್ಮಣರಾಗ್ತೀರ. ಇಲ್ಲ ಅಂತಂದ್ರೆ ದರ್ಶನದಲ್ಲಿ, ನಾನೇನು ತಿರುಪತಿ ಟೆಂಪಲ್ ನೋಡಿಲ್ಲ, ಅಂದ್ರೆ ಫಿಸಿಕಲಿ ಹೋಗ್ಬಿಟ್ಟು ನೋಡಿಲ್ಲ, ಟಿವಿಲಿ ನೋಡಿದ್ದೇನೆ. ಅಲ್ಲಿ ನೋಡೋದನ್ನ ಎಳೆಯುವಂತ ಏನು ಪೊಲೀಸರು ಇರ್ತಾರಲ್ಲ, ಅವ್ರು ಆಗ್ತಾರಂತ. ಹಾಗೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಊಟಕ್ಕೆ ಬಡಿಸೋರು ಇರ್ತಲ್ಲ, ಅಂತದೇನಾದ್ರೂ ನೀವೇನ್ ಮಾಡ್ಬೇಕಾಗ್ತದೆ? ಯಜ್ಞದಲ್ಲಿ ಸೇವೆ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಆಯ್ಕೆಯನ್ನ ಮಾಡಿ ನೀವೇನಾಗ್ತೀರಿ. ಇವತ್ತು ಬಾಬ್ದಾದರವರು ಯಾವ ಸಭೆಯನ್ನ ನೋಡ್ತಾ ಇದ್ದಾರೆ? ಪ್ರತಿಯೊಂದು ಮಗುನು ಕೂಡ ಹೈಯೆಸ್ಟ್ ಮತ್ತೆ ರಿಚೆಸ್ಟ್, ತುಂಬಾ ಹಣವಂತರಾಗ್ಬಿಟ್ಟಿದಾರಂತೆ. ಹಣವಂತ ಅಂತಂದ್ರೆ ಇಲ್ಲಿ ಫರ್ನಿಚರ್ ಇಂದ, ಬಿಲ್ಡಿಂಗ್ ಇಂದ, ಬಂಗಾರದಿಂದ, ಬಟ್ಟೆಯಿಂದ, ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಅಲ್ಲ. ಅವಿನಾಶಿಯಾಗಿರುವಂತಹ, ನಿರಾಕಾರವಾಗಿರುವಂತ ಪಾರಮಾರ್ಥಿಕ ಸೇವೆಯ ಕರ್ಮದ ಫಲ, ಆಶೀರ್ವಾದ, ಶಕ್ತಿಗಳು, ಗುಣಗಳು, ಭಗವಂತನಲ್ಲಿ ಇರುವಂತ ಆಸ್ತಿಗಳು, ಈ ರೀತಿ ನಿರಾಕಾರವಾಗಿರುವಂತ ಆತ್ಮಕ್ಕೆ ಉಪಯೋಗವಾಗುವಂತಹ ಸಂಪಾದನೆ ಸ್ಟಾಕ್ ಅನ್ನ ನನ್ನ ಮಕ್ಕಳು ಎಷ್ಟು ಮಾಡ್ಕೊಂಡಿದ್ದಾರೆ, ಎಷ್ಟು ಪ್ರತಿದಿನ ತಿಂತಾ ಇದ್ದಾರೆ, ಎಷ್ಟು ಅನುಭವಿಸ್ತಾ ಇದ್ದಾರೆ, ಎಷ್ಟು ಧರಿಸ್ತಾ ಇದ್ದಾರೆ, ವಿಶೇಷವಾಗಿ ಎಷ್ಟು ಬೇರೆಯವರಿಗೆ ಅವಶ್ಯಕತೆ ಇರೋದು ದಾನ ಮಾಡ್ತಿದ್ದಾರೆ, ಎಷ್ಟು ಶ್ರೀಮಂತರಾಗಿ. ಸ್ಥೂಲ ಅಲ್ಲ ಆತ್ಮೀಯರೇ. ಬಾಬನ್ ಮಗು ಆದ್ಮೇಲೆ ನಾನು ಬಾಡಿಗೆ ಮನೆ, ಸ್ವಂತ ಮನೆಗೆ ಬಂದೆ. ಬಾಬಾ ನಮ್ಗೆ ತುಂಬಾ ಚೆನ್ನಾಗಿ ಮಾಡಿದ್ರಪ್ಪ. ಬಾಬಾ ಮಗು ಆಗೋ ಮೊದಲು ನಾನು ಸೈಕಲ್ ಅಲ್ಲಿ ಓಡಾಡ್ತಿದ್ದೆ, ಇವಾಗ ಬಾಬಾ ಕಾರ್ ಕೊಡ್ಸ್ಬಿಟ್ಟಿದೆ. ಬಾಬಾ ಸ್ಥೂಲ ಹೇಳ್ತಾ ಇಲ್ಲ. ವೈಯಕ್ತಿಕ ಜೀವನದಲ್ಲಿ ಇರ್ಬೋದು, ಈಶ್ವರಿ ಜೀವನದಲ್ಲೂ ಇರ್ಬೋದು. ನಿರಾಕಾರವಾದಂತಹ ಆ ಜಮಾದ ಖಾತೆ ಎಷ್ಟಿದೆ? ಪ್ರತಿದಿನ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ ಎಷ್ಟು ಅದನ್ನ ಕೊಡ್ತಾ ಇದ್ದೀರಾ? ಮಕ್ಕಳೇ, ಈ ಒಂದು ಜಮ ಹೇಳುವಂಥದ್ದು ನಿಮ್ದು 84 ಜನ್ಮ ಇರ್ಬೇಕಾಗ್ತದೆ. ಒಂದು ಜನ್ಮಕ್ಕೋಸ್ಕರ ನೀವು ಮಾಡ್ತಾ ಇಲ್ಲ. ಪ್ರಪಂಚದ ಜನ ಒಂದು ಜನ್ಮದಲ್ಲಿ ಶ್ರೀಮಂತರಾಗ್ಬೋದು, ಅದೇ ಜನ್ಮದಲ್ಲಿ ಪಾಪರ್ ಕೂಡ ಆಗ್ಬೋದು. ನಿನ್ನೆ ನಾನು ಒಂದು ನ್ಯೂಸ್ ಅನ್ನ ನೋಡ್ತಾ ಇದ್ದೆ. ಧೀರುಭಾಯಿ ಅಂಬಾನಿ ಅಂತ ಒಬ್ಬರು ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡೋದು. ಅವ್ರ ಕಂಪನಿಯಲ್ಲಿ ಹೋಗ್ಬಿಟ್ಟು ಸಾವಿರಾರು ಕೋಟಿ ಸಂಪಾದನೆಯನ್ನು ಮಾಡಿದ್ರು. ಅವರು ಹೋದ್ಮೇಲೆ ತನ್ನ 2 ಮಕ್ಕಳಿಗೆ, ಅಂದ್ರೆ ಧೀರುಭಾಯಿ ಅಂಬಾನಿಯವರ ಪತ್ನಿ 2 ಮಕ್ಕಳಿಗೆ ಆಸ್ತಿನ ಹಂಚಿದ್ರು. ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಇಬ್ಬರಿಗೂ ಸಾವಿರಾರು ಕೋಟಿ ಹಣ ಸಿಕ್ತು. ಇಬ್ರು ಕೂಡ ಮೊದಲು ಈ ಕೆಲವೊಂದು ವರ್ಷಗಳು ಅದರಲ್ಲಿ ಲಾಭವನ್ನು ಪಡ್ಕೊಳ್ತಾ ಹೋದ್ರು. ಆಮೇಲೆ ಮುಖೇಶ್ ಅಂಬಾನಿ ಶ್ರೀಮಂತರಾದ್ರು. ಇವತ್ತು ಅನಿಲ್ ಅಂಬಾನಿ ಈ ಒಂದು ಜನ್ಮದಲ್ಲಿ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ಸಾಲಗಾರನಾಗಿದೆ. ಬಾಬನಿಗೆ ಎಷ್ಟು ಥ್ಯಾಂಕ್ಸ್ ಅಂತಂದ್ರೆ, ಯಾವ ಜ್ಞಾನ, ಯಾವ ವಿಷಯ ಹೇಳ್ಬೇಕಾಗತ್ತೋ ಅವಾಗ ಅದನ್ನೇ ವಿಷಯವನ್ನು ಎದುರುಗಡೆ ತಂದಿಟ್ಟಿರ್ತಾರೆ. ಇದನ್ನೇ ಬಾಬಾ ಹೇಳಿದ್ದಾರೆ, ಒಂದು ಜನ್ಮದಲ್ಲಿ ತುಂಬಾ ಬಿಲಿಯನೇರ್, ಒಂದು ಸಮಯದಲ್ಲಿ ಅನಿಲ್ ಅಂಬಾನಿ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಇರುವಂತ ವ್ಯಕ್ತಿ. ಇವತ್ತು ವಿಶ್ವದಲ್ಲಿ ಹೆಚ್ಚಿಗೆ ಸಾಲ ಇರೋರ ಜೊತೆಯಲ್ಲಿ ಇರುವಂತ ವ್ಯಕ್ತಿ. ಅಂದ್ರೆ ಒಂದು ಜನ್ಮದಲ್ಲಿ ನೀನು ಸಂಪಾದನೆನೂ ಮಾಡ್ಬೋದು, ನೀನು ಮಾಡಿರ್ಬೋದು, ನಿಮ್ಮ ತಂದೆಯಿಂದ ಸಿಕ್ಕಿರ್ಬೋದು, ಅದೇ ಒಂದು ಜನ್ಮದಲ್ಲಿ ಕಳ್ಕೊಳ್ಳಬಹುದು. ಅದು ಒಂದು ಜನ್ಮಕ್ಕೆ ಮಾತ್ರ ಸೀಮಿತ. ಅದು ಇದು 84 ಜನ್ಮದವರೆಗೆ.
ಅವ್ರು ಒಂದು ಜನ್ಮಕ್ಕೆ ಎಷ್ಟು ಮಾಡ್ತಾರೆ ಅಂದ್ಮೇಲೆ ನೀವು ಎಷ್ಟು ಜನ್ಮಕ್ಕೆ 84 ಜನ್ಮಕ್ಕೋಸ್ಕರ ಎಷ್ಟು ಮಾಡ್ಬೇಕಾಯ್ತು? ಸ್ವಲ್ಪ ಯೋಚನೆಯನ್ನ ಮಾಡಿ. ಅದಕ್ಕಾಗಿ ಅದನ್ನ ಮನದಲ್ಲಿ ಇಟ್ಕೊಂಡ್ಬಿಟ್ಟು ಆ ರೀತಿ ಪ್ರತಿ ದಿನದಲ್ಲೂ ಕೂಡ ಒಂದೊಂದು ಸಂಕಲ್ಪದಲ್ಲಿ, ಪ್ರತಿ ಸಮಯದಲ್ಲಿ, ಪ್ರತಿ ಶ್ವಾಸದಲ್ಲಿ, ಪ್ರತಿ ಕರ್ಮದಲ್ಲಿ ಪದುಮದಷ್ಟು ಸಂಪಾದನೆ ಮಾಡ್ತಾ ಇದ್ದೀರಾ. ಸಂಕಲ್ಪ ಇರ್ಬೋದು, ಮಾತಿರ್ಬೋದು, ಕರ್ಮನೇ ಇರ್ಬೋದು, ಶ್ವಾಸನೆ ಇರ್ಬೋದು. ಒಂದೊಂದಲ್ಲಿ ಪದುಮದಷ್ಟು ಸಂಪಾದನೆ ಆಗ್ತಾ ಇದೆಯಾ? ಈ ಪದುಮದ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದೀವಿ ಮೊನ್ನೆ ವರದಾನದಲ್ಲಿ. ಪರಂಧಾಮದಲ್ಲಿ ಕುತ್ಕೊಳ್ಬೇಕು, ಪರಮಧಾಮದಿಂದ ಪರಮಾತ್ಮನ ಶಕ್ತಿ 3 ಲೋಕಕ್ಕೂ ಸರ್ವರಿಗೂ ತಲುಪಬೇಕು. ಆಸ್ ಇಟ್ ಇಸ್ ತಲುಪಬೇಕು. ಆವಾಗ ನಿಮಗೆ ಪದಮದಷ್ಟು ಸಂಪಾದನೆ ಆಗ್ತದೆ. ಹಾಗಿದ್ರೆ ಪ್ರತಿದಿನ ನಾನು ಅಷ್ಟು ಸಂಪಾದನೆಯನ್ನು ನಾನು ಮಾಡ್ತಾ ಇದ್ದೇನೆ, ನನ್ನಿಂದ ಆಗ್ತಾ ಇದೆ, ಅಷ್ಟು ನನ್ನ ಸಪ್ತ ಗುಣಗಳು ನನ್ನ ಮೂಲಕ ಪ್ರವಾಹ ಆಗ್ತಾ ಇದೆ, ವಿಶ್ವಕ್ಕೆ ಹೋಗ್ಬಿಟ್ಟು ತಲುಪ್ತಾ ಇದೆ, ನನ್ನ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇದೆ. ಆ ಮೂಲಕ ನನ್ನ 63 ಜನ್ಮದ ಸಾಲ ತೀರ್ತಾ ಇದೆ, 21 ಜನ್ಮಕ್ಕೆ ಉಳಿತಾಯ ಆಗ್ತಾ ಇದೆ. ಆ ಕಾರಣದಿಂದ ನಮ್ಮ ಲೌಕಿಕ ಮನೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಬರ್ತಾ ಇಲ್ಲ, ಆಫೀಸ್ ನಲ್ಲಿ ವಿಘ್ನಗಳು ಬರ್ತಾ ಇಲ್ಲ, ಕಾಯಿಲೆಗಳು ಬಂದು ಕೂಡ ಅದಕ್ಕೆ ತಕ್ಕ ಹಾಗೆ ಯಾವುದೋ ಒಂದು ಪರಿಹಾರ ಸಿಗತ್ತೆ. ಈ ರೀತಿ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಈ ಒಂದು ಈಶ್ವರಿ ಸಂಪಾದನೆಯಿಂದ ನಾನು ಒಳ್ಳೆ ಜೀವನದ ಮಟ್ಟವನ್ನು ನಾನು ಅನುಭವ ಮಾಡ್ತಾ ಇದ್ದೇನೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅದನ್ನ ಚೆಕ್ ಮಾಡ್ಕೊಳ್ಳಿ ಆತ್ಮೇಲೆ. ಇವತ್ತೂ ಕೂಡ ಮನದಲ್ಲಿ ಶಾರೀರಿಕವಾಗಿ ಕಾಯಿಲೆಗಳು, ದುಃಖಗಳು, ಸಮಸ್ಯೆಗಳು, ತೊಂದರೆಗಳು, ಭಿನ್ನಾಭಿಪ್ರಾಯಗಳು, ಪರಿಸ್ಥಿತಿಗಳು, ವಿಘ್ನಗಳು ಬರ್ತಾ ಇದ್ದಾವೆ ಅಂತಂದ್ರೆ ನಿಮಗೆ ಎಷ್ಟು ಸಂಪಾದನೆ ಬೇಕು ಆ ರೀತಿಯಲ್ಲಿ ನೀವು ತಪಸ್ಸಿನ ಮೂಲಕ, ರಾಜಯೋಗದ ಮೂಲಕ, ತಂದೆ ನೆನಪಿನ ಮೂಲಕ ಅಷ್ಟು ಸಂಪಾದನೆಯನ್ನು ಮಾಡ್ತಾ ಇಲ್ಲ. ಒಂದೇ ಕಾರಣ, ಯೋಗ ಕಡಿಮೆ ಆಗಿದೆ. ಕೆಲವರು ಹಗಲು ರಾತ್ರಿ ಸೇವೆಯನ್ನ ಮಾಡ್ತಾರೆ, ಅದಷ್ಟೇ ಟೆನ್ಷನ್ ಅಲ್ಲಿ ಇರ್ತಾರೆ. ಸೇವೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳ ಪರಿಹಾರ ಆಗೋದಿಲ್ಲ. ಸೇವೆ ಅಂತಂದ್ರೆ ನೀವು ಬೇರೆಯವ್ರಿಗೆ ಹೇಳ್ತಾ ಇದ್ದೀರಿ ಹೀಗೆ ಮಾಡಿ ಅಂತ, ಅದು ನಿಮ್ಮ ವೈಯಕ್ತಿಕ ಲೆಕ್ಕಾಚಾರ ಏನು, ನಿಮ್ಮ ಸಾಧನೆ ಏನು, ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಜಮಾ ಆಗಿದೆ? ಬೇರೆಯವ್ರಿಗೆ ದಾನ ಮಾಡಿ ವಿಷಯವನ್ನ ತಿಳಿಸಿ. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ತಾನು ಸಂಪಾದನೆ ಮಾಡಿದ್ರೆ ಬೇರೆಯವ್ರಿಗೆ ದಾನ ಮಾಡ್ತಾ ಇರ್ತಾರೆ, ಅವ್ರ ಜೀವನದಲ್ಲಿ ಏನೂ ಇಲ್ಲ, ಅವ್ರ ಮಕ್ಕಳು ಮನೆಯವರೆಲ್ಲ ಉಪವಾಸ, ಅವಾಗ ಏನ್ ಪ್ರಯೋಜನ? ದಾನ ಮಾಡಿ ನೀವು ಹೊಟ್ಟೆ ತುಂಬಾ ತಿಂದು ನಿಮ್ ಭವಿಷ್ಯ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ಬಿಟ್ಟು ಆಮೇಲೆ ದಾನವನ್ನ ಅಲ್ವಾ? ಅದಕ್ಕಾಗಿ ಭಗವಂತ ಏನ್ ಹೇಳ್ತಾನೆ, ಮಕ್ಕಳೇ ಅನಿಸ್ತಾ ಇದೆಯಾ ಪ್ರಪಂಚದಲ್ಲಿ ನನ್ನಷ್ಟು ಶ್ರೀಮಂತರು ಯಾರು ಇಲ್ಲ, ನನ್ನಷ್ಟು ಒಳ್ಳೆ ಜಾಬ್ ಪ್ರಪಂಚದಲ್ಲಿ ಯಾರಿಗೂ ಸಿಕ್ಕಿಲ್ಲ, ಆ ರೀತಿ ನಾನು ಸಂಪಾದನೆ ಮಾಡ್ತಿದ್ದೀನಿ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಆದ್ಮೇಲೆ, ಈ ರೀತಿ ಪದಮದಷ್ಟು ನೀವು ಸಂಪಾದನೆಯನ್ನ ಮಾಡಿದ್ಯಾದ ನನ್ನ ಜೀವನದ ಅನುಭವ ನಿಮ್ಗೆ ಇರ್ತೇನೆ. ನಿಮ್ಮ ಈ ಶರೀರದ ವರ್ತಮಾನ ಸಮಯದ ಶರೀರಕ್ಕೆ ಜೀವನದ ಅಂತಿಮವರೆಗೂ ನಿಮ್ಗೆ ಎಷ್ಟು ಹಣ ಬೇಕೋ ಅದು ಕೊಡುವಂತ ಜವಾಬ್ದಾರಿ ಬಾಬಾಕ ಗ್ಯಾರಂಟಿ. ಈ ಶರೀರದ ಸಂಪಾದನೆ ಬಗ್ಗೆ ನೀವು ಹೆಚ್ಚಿಗೆ ಯೋಚನೆ ಮಾಡ್ಬೇಕಾಗಿದ್ದಿಲ್ಲ, ಎಷ್ಟು ಬೇಕೋ ಅಷ್ಟು ಕೊಡುವಂತ ಜವಾಬ್ದಾರಿ ಬಾಬಂತ. ಅದ್ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈ ಸ್ಥೂಲ ಸಂಪಾದನೆ ಬಗ್ಗೆ ಸಮಯ, ಶಕ್ತಿ ಎಲ್ಲವನ್ನು ಖರ್ಚು ಮಾಡಿ 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 ನಾವೇನ್ ಮಾಡ್ತೀವಿ ಅಂತಂದ್ರೆ ಆತ್ಮಿಕ ಸಂಪಾದನೆ ಕಡೆ ನೆಗ್ಲಿಜೆನ್ಸ್ ಇಟ್ಕೊಂಡ್ಬಿಡ್ತೀವಿ. ಬ್ಯಾಟ್ರಿ ಫುಲ್ ಡಿಸ್ಚಾರ್ಜ್ ಆಗ್ಬಿಡ್ತದೆ, ಟೆನ್ಷನ್ ಆಗಿಬಿಡ್ತದೆ. ಅಲ್ಲಿ ಇಡುವಂತಹ ಸಮಯ ಸಂಕಲ್ಪವನ್ನು ಇದ್ರ ಕಡೆಗೆ ಇಟ್ಬಿಡ್ತೀವಿ. ಅವಾಗ ಏನಾಗ್ತದೆ, ಸ್ಥೂಲ ಸಂಪಾದನೆಯಿಂದ ನಿಮ್ಮ ಆತ್ಮಿಕ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗೋದಿಲ್ಲ. ಆತ್ಮಿಕ ಸಂಪಾದನೆಯಿಂದ ಕಾಯಿಲೆಗಳು ಹೋಗ್ತಾವೆ, ಮನೆ ವಾತಾವರಣ ಚೆನ್ನಾಗಿರ್ತದೆ, ಸಂಸಾರ ಚೆನ್ನಾಗಾಗ್ತದೆ, ಹಣ ನಿಮ್ಗೆ ಬೇಕಾದಷ್ಟು ಬರೋದಿಲ್ಲ, ಎಷ್ಟು ಬೇಕೋ ಅಷ್ಟು ಬಾಬಾ ಕೊಡ್ತಾರೆ. ಬೇಕಾದಷ್ಟು ಅಂತ ನಾವ್ ಹೇಳೋದಿಲ್ಲ, ಎಷ್ಟು ಅವಶ್ಯಕತೆ ಇದೆಯೋ, ಯಾವಾಗ ಎಷ್ಟು ಬೇಕಾಗತ್ತೋ ಅಷ್ಟನ್ನು ಬಾಬಾ ಕೊಡಿಸ್ತಾ. ಇದು ನನ್ನ ವೈಯಕ್ತಿಕ ಜೀವನದ ಅನುಭವ, ಲೌಕಿಕ ಜೀವನದ ಅನುಭವ. ಅದಕ್ಕಾಗಿ ಮಕ್ಕಳೇ ಹೆಚ್ಚಿನದಾಗಿ ಆತ್ಮಿಕ ಸಂಪಾದನೆ ಕಡೆಗೆ ಗಮನವನ್ನ ಕೊಡಿ. ಈಗ ನೀವು ಒಂದು ವೇಳೆ ಏನಾದ್ರೂ ಕೂಡ ಪದಮಾದಷ್ಟು ಸಂಪಾದನೆಯನ್ನು ಮಾಡಿದ್ಯಾದ್ರೆ ಅದು ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕಲ್ಲ, ಆ ಜಮದ ಖಾತೆಯನ್ನ ಬಾಬಾರವರು ನೋಡ್ತಾರೆ. ಈಗ ತಮ್ಗೆ ಗೊತ್ತು, ಸ್ಕೂಲಿಗೆ ಹೋಗ್ತೀವಿ ಅಂತಂದ್ರೆ 2 ಸಬ್ಜೆಕ್ಟ್ ಇರ್ತದೆ, ಕನ್ನಡ, ಇಂಗ್ಲಿಷ್, ಕೆಲವೊಂದ್ಸಲ ಹಿಂದಿನ ಇರ್ತದೆ, ಸಮಾಜಶಾಸ್ತ್ರ, ಗಣಿತ, ವಿಜ್ಞಾನ, ಈಗ 6 ಸಬ್ಜೆಕ್ಟ್ ಇರ್ತದೆ. 6 ಸಬ್ಜೆಕ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ತಾನೇ ಅವರು ಪಾಸ್ ವಿತ್ ಆನರ್ ಆಗ್ತಾರೆ, ಹೌದಲ್ವ? ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಅಕ್ಕಿ ಇರ್ಬೇಕು, ಬೇಳೆ ಇರ್ಬೇಕು, ತರಕಾರಿ ಇರ್ಬೇಕು, ನೀರಿರ್ಬೇಕು. ಇವತ್ತೆಲ್ಲ ಇದೆ ಅಣ್ಣವ್ರೆ, ನೀರಿಂದೇ ಅಭಾವ, ನೀರೇ ಸಿಗ್ತಾ ಇಲ್ಲ ಅಲ್ವಾ? ಒಂದು ನೀರು ಸಿಗದಿದ್ರೆ ಎಷ್ಟು ಕಷ್ಟ ನೋಡಿ ಅಲ್ವಾ? ಹಾಗೆ ಯಾವ ಯಾವ ಖಜಾನೆಗಳು ನಿಮ್ಮಲ್ಲಿ ತುಂಬಿರಬೇಕು, ಅದಕ್ಕೆ ಕೆಲವೊಂದು ಖಜಾನೆಗಳ ಹೆಸರನ್ನ ಬಾಬಾ ಹೇಳ್ತಾರೆ. ಮೊದಲನೇದಾಗಿ ಸಮಯ.
ಯಾಕಂದ್ರೆ ನಮ್ಗೆ 5,000 ವರ್ಷದಲ್ಲಿ ಈ ಒಂದು ಜನ್ಮ ಸಿಕ್ಕಿದೆ. ಈ ಒಂದು ಜನ್ಮದಲ್ಲಿ ಎಷ್ಟೋ ವರ್ಷಗಳು ಕಳೆದೋಗ್ಬಿಟ್ಟಿದಾವೆ. ಇನ್ನು ಎಷ್ಟು ವರ್ಷ ಇದೆ ಗ್ಯಾರಂಟಿ ಇಲ್ಲ. ಇನ್ನು ಇರುವಂತ ಮುಂದಿನ ವರ್ಷಗಳಲ್ಲೂ ಕೂಡ ನಮ್ಮ ಸ್ಥಿತಿ ಹೆಂಗಿರ್ತದೋ ಗೊತ್ತಿಲ್ಲ. ಯಾವ್ದೋ ಕಾಯಿಲೆಗಳು ಬಂದ್ಬಿಡ್ತು, ಆಕ್ಸಿಡೆಂಟ್ ಆಗ್ಬಿಡ್ತು, ಸಮಸ್ಯೆಗಳು ಬಂದ್ಬಿಡ್ತು, ಇಲ್ಲ ಶರೀರನೇ ಬಿಟ್ಬಿಟ್ಟು ಹೋಗ್ಬಿಟ್ವಿ. ಗ್ಯಾರಂಟಿ ಇದೆಯಾ ಎಲ್ಲರೂ 60 ವರ್ಷದ ಮೇಲೆ ಶರೀರ ಬಿಡ್ತಾರಂತ? ಏನ್ ಗ್ಯಾರಂಟಿ ಇಲ್ವಲ್ಲ. ಓಕೆ, ವಯಸ್ಸಿದ್ರೂನು ಕೂಡ ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ, ಸಂಸಾರದ ಆರೋಗ್ಯ ಎಲ್ಲ ಸರಿ ಇರ್ತದಂತ ಯಾವ ಗ್ಯಾರಂಟಿ ಇಲ್ಲ. ಹಾಗಿದ್ರೆ ಇರುವಂತ ಸ್ವಲ್ಪ ಸಮಯವನ್ನ ನಾವು ಇಷ್ಟರ ಮಟ್ಟಿಗೆ ಯಥಾರ್ಥವಾಗಿ ಈಶ್ವರೇ ಕಾರ್ಯದಲ್ಲಿ, ಆತ್ಮೋನ್ನತಿಯಲ್ಲಿ, ಆತ್ಮಿಕ ಪರಿವರ್ತನೆಯಲ್ಲಿ ಉಪಯೋಗ ಮಾಡ್ಕೊಳ್ತಿದೀವಿ, ಅಥವಾ ಸ್ವಲ್ಪ ಯೂಟ್ಯೂಬ್ ನೋಡೋದಲ್ಲಿ, ಸೀರಿಯಲ್ ನೋಡೋದಲ್ಲಿ, ಫಿಲ್ಮ್ ನೋಡೋದಲ್ಲಿ, ಶಾಪಿಂಗ್ ಮಾಡೋದಲ್ಲಿ, ವೈಷ್ಣೋ ದೇವಿಗಳನ್ನ ನೋಡೋದಲ್ಲಿ, ಊರು ಸುತ್ತೋದಲ್ಲಿ, ಊಟ ತಿಂಡಿ ಮಾಡೋದಲ್ಲಿ, ವೆರೈಟಿ ಭೋಜನ ಮಾಡ್ಕೊಂಡು ತಿನ್ನೋದಲ್ಲಿ, ಅವ್ರ ಹತ್ರ ಇವ್ರ ಹತ್ರ ಫೋನಲ್ಲಿ ಮಾತಾಡೋದಲ್ಲಿ, ಲೌಕಿಕದಲ್ಲಿ ಇಲ್ಲಿ ಅಲೌಕಿಕದಲ್ಲಿ ಇಲ್ಲಿ, ಅಲ್ಲ ಹಾಗಂತೆ ಇಲ್ಲಿ ಹೀಗಂತೆ ಅಂತ ಹೇಳ್ಬಿಟ್ಟು ಹೀಗೆ ಸಮಯವನ್ನ ಏನಾದ್ರೂ ವ್ಯರ್ಥ ಮಾಡ್ತಾ ಇದ್ದೀರಾ? ಅಥವಾ ಯೋಗ ಮಾಡ್ತಾ ಕುತ್ಕೊಳ್ಬೇಕಾದ್ರೂ ಕನ್ಸನ್ನ ಕಾಣ್ತಾ ಇದ್ದೀರಾ? ಅದಕ್ಕಾಗಿ ಸಮಯದ ಖಜಾನೆ ಒಂದೊಂದು ಸೆಕೆಂಡುನು ಕೂಡ ಪದಮದಷ್ಟು ಸಂಪಾದನೆ ಕಡೆಗೆ ಬಾಬಾ ಒಂದು ಮಾತನ್ನ ಹೇಳ್ತಾನೆ. ರೂರಿಹಾನಲ್ಲ, ಬಾಬನ ಹತ್ರ ಮಾತಾಡೋದಲ್ಲ, ಮನನ ಚಿಂತನ ಅಲ್ಲ. ಆ ಒಂದು ಸೆಕೆಂಡ್ ನಲ್ಲಿ ಏನಾಗ್ಬೇಕು? ಪದಮದಷ್ಟು ಸಂಪಾದನೆ ಆಗುವಂತ ರೀತಿಯಲ್ಲಿ ಒಂದೊಂದು ಸೆಕೆಂಡ್ ಕೂಡ ವ್ಯಾಲ್ಯೂಬಲ್ ಆಗಿ ಮಾಡ್ತಿದ್ದೀರಾ? ಅದು ಯೋಗದಲ್ಲಿ ಕುತ್ಕೊಂಡಾಗ ಏನಾದ್ರು ಜುಟ್ಕಾ ಹೊಡಿತಾ ಇದ್ದೀರಾ? ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಯಾವ ಅಕೌಂಟ್ ಎಷ್ಟಿದೆ ನಿಮ್ಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ನಿಮ್ಗೆ ಮಾತ್ರ ಕಾಣ್ತಾ ಇರತ್ತೆ. ಓಕೆ, ಅದಕ್ಕಾಗಿ ಮೊದಲನೇದು ಹೇಳ್ತಾರೆ ಬಾಬಾ ಸಮಯದ ಖಜಾನೆ. ಎರಡನೇದು ಸಂಕಲ್ಪ. ಸಂಕಲ್ಪ ಯಾವುದು? ಅಣ್ಣವ್ರೆ, ಏನು ಒಂದು ಹೊಸ ಕಾರ್ ತಗೊಳ್ಬೇಕು ಅಂತ ಸಂಕಲ್ಪ ಐತೆ. ಸಂಕಲ್ಪ ಅಂತಂದ್ರೇನು? ಮುಂದೆ ನಾವು ಯಾವ ಕರ್ಮ ಮಾಡಬೇಕು ಅಂತ ಬಿಟ್ಟು. ಯಾವ ಕಡೆ ಸಂಕಲ್ಪ ಮಾಡ್ತಿದ್ದೀರಿ? ಬಿಲ್ಡಿಂಗ್ ಕಟ್ಟಬೇಕು ಅಂತನ, ಕಾರ್ ತಗೊಳ್ಬೇಕು ಅಂತನ, ಊರ್ ಸುತ್ತಬೇಕು ಅಂತನ, ಅಥವಾ ವಿಶ್ವ ಸೇವೆ ಮಾಡ್ಬೇಕು ಅಂತಾನೋ? ನೀವೇನು ಸಂಕಲ್ಪ ಮಾಡ್ತಿರೋ ಅದಕ್ಕೆ ತಕ್ಕ ಹಾಗೆ ಆತ್ಮ ಕರ್ಮ ಮಾಡ್ಲಿಕ್ಕೆ ಹೋಗತ್ತಲ್ವಾ? ನೀವು ಪುರಿ ಮಾಡ್ಬೇಕು ಅಂತಂದ್ರೆ ಆ ದಿನ ಅಡಿಗೆ ಮೇಲೆ ಪುರಿ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ನೀವು ಬೇರೆದೇನು ಮಾಡೋದಿಲ್ವಲ್ಲ, ಆ ದಿನ ದೋಸೆ ಮಾಡ್ಲಿಕ್ಕೆ ಹೋಗಲ್ವಲ್ಲ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಪ್ರತಿದಿನ ನಿಮ್ಮ ಮನಸ್ಸಿನಲ್ಲಿ ನಾನು ಯಾವ ಕರ್ಮವನ್ನ ಮಾಡ್ಬೇಕು ಅಂತ ಸಂಕಲ್ಪವನ್ನ ಮಾಡ್ತಾ ಇದ್ದೀರಿ. ಸಂಕಲ್ಪ ಯಾವುದರ ಕಡೆಗಿದೆ ಇದನ್ನ ಚೆಕ್ ಮಾಡ್ಕೊಳ್ಳಿ. ಈಶ್ವರಿ ಸೇವೆ ಪ್ರತಿ ಇದೆಯಾ? ಆತ್ಮದ ಪ್ರತಿ ಇದೆಯಾ? ದೇಹದ ಪ್ರತಿ ಇದೆಯಾ? ಸ್ವಾರ್ಥ ಇದೆಯಾ? ಸಂಸಾರದ ಪ್ರತಿ ಇದೆಯಾ? ನಿಮ್ಮ ವೈಯಕ್ತಿಕ ಇದೆಯಾ? ವಿಶ್ವ ಬಗ್ಗೆ ಇದೆಯಾ? ನಿಸ್ವಾರ್ಥ ಇದೆಯಾ? ಮನ್ಸಾ ಸೇವೆ ಬಗ್ಗೆ ಇದೆಯಾ? ವಾಚಾ ಸೇವೆ ಬಗ್ಗೆ ಇದೆಯಾ? ಏನು ಬೇಡಪ್ಪ ಹಬ್ಬ ಕೂತ್ಕೊಂಡ್ಬಿಟ್ಟು ತಪಸ್ ಮಾಡ್ಬಿಡೋಣ ಅಂತ ಬಿಟ್ಟಿದ್ಯಾ? ಸಂಕಲ್ಪಗಳನ್ನು ಚೆಕ್ ಮಾಡ್ತಾ ಹೋಗಿ. ನಿಮ್ಮ ಸಂಕಲ್ಪಗಳು ಯಾವ್ದ ಕಡೆ ಹೋಗ್ತಾ ಇದೆ? ಸಂಕಲ್ಪದ ಖಜಾನೆ ಇಷ್ಟರ ಮಟ್ಟಿಗೆ ಜಮಾ ಆಗ್ತಾ ಇದೆ. ಮೂರನೇದು ಬಾಬಾ ಹೇಳ್ತಾರೆ ಶಕ್ತಿ. ಆಧ್ಯಾತ್ಮಿಕ ಶಕ್ತಿ, ಪಾರಮಾರ್ಥಿಕ ಶಕ್ತಿ, ಶಾಂತಿಯ ಶಕ್ತಿ, ಎಲ್ಲ ಶಕ್ತಿಗಳು ಇಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಜಮಾ ಆಗಿದೆ. ಬಾಬಾ ಹೆಂಗ್ ಗೊತ್ತಾಗತ್ತೆ? ಯಾರಾದ್ರೂ ಬೈದು ಬಿಟ್ರಪ್ಪ, ತಕ್ಷಣದಲ್ಲಿ ಶಾಂತವಾಗ್ಬೇಕು. ಗಂಟೆಗಟ್ಲೆ, ವಾರಗಟ್ಲೆ, ತಿಂಗಳಗಟ್ಲೆ ಗಡಗಡ ಅಂತ ಭಯದಿಂದ ಅಲ್ಲಾಡ್ತಿದ್ದೀರಿ ಅಂತಂದ್ರೆ ನಿಮ್ಮತ್ತೆ ಏನ್ ಶಕ್ತಿ ಇಲ್ಲ ಅಂತ ಅರ್ಥ. ತಕ್ಷಣದಲ್ಲಿ ನಿಮ್ ಸಿಟ್ಟು ಬರ್ತದೆ ಅಂತಂದ್ರೆ ನಿಮ್ಮತ್ತೆ ಪರಿಹಾರ ಇಲ್ಲ ಅಂತ ಅರ್ಥ. ನಮ್ಗೆಲ್ಲರಿಗೂ ಗೊತ್ತು, ಹೆಚ್ಚಿನ ಜನರ ಮನೆಯಲ್ಲಿ ಜ್ವರ ಬಂದ್ರೆ ಹೋಗ್ಲಿಕ್ಕೆ ಒಂದು ಮಾತ್ರೆ ಇಟ್ಕೊಂಡಿರ್ತಾರೆ, ಕೆಲವೊಂದು ಮಾತ್ರೆಗಳನ್ನ ಇಟ್ಕೊಂಡಿರ್ತಾರೆ. ಏನ್ ಮಾಡ್ಲಿಕ್ಕೆ? ತಕ್ಷಣ ಜ್ವರ ಬಂದ್ಬಿಡ್ತಪ್ಪ, ಮಾತ್ರೆ ತಗೊಂಡ್ಬೇಡ. ಇವತ್ತಿನ ದಿನದಲ್ಲಿ ಏನಾಗಿದೆ, ಅನ್ನೋರು ಯಾಕೆ ತಗೊಳ್ಬೇಕು? ಪಕ್ಕದಲ್ಲಿ ಕ್ಲಿನಿಕ್ ಇದೆ, ಎದುರುಗಡೆಗೆ ಏನಿದೆ? ಮೆಡಿಕಲ್ ಸ್ಟೋರ್ ಇದೆ, ಯಾಕೆ ಇಟ್ಕೊಳ್ಬೇಕು ಹೇಳುವಂಥದ್ದು ಪ್ರಶ್ನೆ ಬರ್ತದೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಯಾವುದೇ ಸಮಸ್ಯೆಗಳನ್ನ ಬಂದಾಗ ಅದನ್ನ ಎದುರಿಸುವಂತ ಶಕ್ತಿ, ಸ್ಥೂಲ ಶಕ್ತಿ ಅಲ್ಲ, ಹಣಬಲ ಅಲ್ಲ, ಸಂಸಾರದ ದೇಹಧಾರಿಗಳ ಬಲ ಅಲ್ಲ. ನಮ್ಮ ಕುಟುಂಬದವರು ಇದಾರೆ, ಅತ್ತೆ ಇದಾರೆ, ಮಾವ ಇದಾರೆ, ಅಪ್ಪ ಇದಾರೆ, ಅಮ್ಮ ಇದಾರೆ, ಅವರು ಸಹಾಯ ಮಾಡ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್, ಆ ಶಕ್ತಿ ಅಲ್ಲ, ಆಧ್ಯಾತ್ಮಿಕ ಶಕ್ತಿ, ಈಶ್ವರಿ ಸೇವೆಯ ಮೂಲಕ ಮಾಡಿರುವಂತ ಶಕ್ತಿ, ತಪಸ್ಸಿನ ಮೂಲಕ ಪಡೆದಿರುವಂತ ಶಕ್ತಿ. ಇದು ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಜಮಾ ಇದೆ, ಜೊತೆಗೆ ಸಮಯ ಸಂದರ್ಭ ಅವಶ್ಯಕತೆ ಇದ್ದಾಗ ಆ ಶಕ್ತಿಯನ್ನ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡಿಕೊಳ್ಳುವುದರ ಮೂಲಕ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಾ ಇದ್ದೀರಾ. ಶಕ್ತಿ ಇರೋದು ಇಂಪಾರ್ಟೆಂಟ್ ಅಲ್ಲ, ಸಮಯಕ್ಕೆ ಸರಿಯಾಗಿ ಉಪಯೋಗ ಮಾಡ್ತಿದ್ದೇನಾ? ನನ್ನ ಬ್ಯಾಗಲ್ಲಿ ಛತ್ರಿ ಇರ್ತದೆ, ಹೌದು, ಮಳೆ ಬಂದಾಗ ನಾನು ಛತ್ರಿನ ಓಪನ್ ಮಾಡಿಲ್ಲ ಅಂತಂದ್ರೆ ನೆಂದು ಬಿಡ್ತೇನಲ್ವಾ? ಅವಾಗ ನೆಗಡಿ ಜ್ವರ ಬರತ್ತಲ್ವಾ? ಇದ್ರೂನು ಕೂಡ ಅದನ್ನು ಹೇಗೆ ಉಪಯೋಗ ಮಾಡ್ಬೇಕು ಅನ್ನೋದು ನಮ್ಗೆ ಏನಿರ್ಬೇಕು? ಸ್ಪಷ್ಟವಾಗಿ ಗೊತ್ತಿರ್ಬೇಕಲ್ವಾ?
ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಶಕ್ತಿ ಎಷ್ಟರ ಮಟ್ಟಿಗಿದೆ. ಮುಂದೆ ಬಾಬಾ ಹೇಳ್ತಾರೆ ಜ್ಞಾನ ರತ್ನ. ಬರೀ ಜ್ಞಾನ ಅಲ್ಲ, ಆ ಜ್ಞಾನವನ್ನ ಮನನ ಮಾಡಿ, ಚಿಂತನೆ ಮಾಡಿ, ವಿಚಾರ ಸಾಗರ ಮಂಥನವನ್ನ ಮಾಡಿ, ಅದನ್ನು ನಿಮ್ಮ ಜೀವನದಲ್ಲಿ ಕಾರ್ಯದಲ್ಲಿ ತಂದು, ಅದು ಎಷ್ಟು ಮಟ್ಟಿಗೆ ಸಂಸ್ಕಾರ ರೂಪದಲ್ಲಿ ಅನುಭವದಲ್ಲಿ ನಿಮ್ಮ ಜೊತೆಗೆ ಇದೆ. ಆ ಜ್ಞಾನ ರತ್ನಗಳು ಎಷ್ಟು ಸ್ಟಾಕ್ ಇರ್ತದೋ ಅವಾಗ ಬೇರೆಯವ್ರಿಗೆ ನೀವು ಜ್ಞಾನವನ್ನ ಹೇಳಲಿಕ್ಕೆ ನಿಮ್ಗೆ ಧೈರ್ಯ ಬರ್ತದೆ. ನಮ್ಮನ್ನು ಕೂಡ ಬಾಬಾ ಇವತ್ತು ಈ ಲೆವೆಲ್ ತರಲಿಕ್ಕೆ ಮೊದಲೆಲ್ಲ ಬಾಬಾ ಏನು ಕ್ಲಾಸ್ ಅನ್ನ ಮಾಡಿಸಿದ್ದಾರೆ, ಅದೆಲ್ಲದರ ಸ್ಟಾಕ್ ಇರೋದಕ್ಕೆ ಧೈರ್ಯದಿಂದ ಅನುಭವದಿಂದ ನಾವು ವಿಷಯವನ್ನ ಮಂಡಿಸಬಹುದು. ಬಾಬಾನೇ ಹೇಳ್ತಾರೆ ಬಿಡಿ, ನಾವಂತೂ ಹೇಳೋದಿಲ್ಲ. ಆ ಸ್ಟಾಕ್ ಇಲ್ಲ ಅಂದ್ರೆ ಕಷ್ಟ ಅಲ್ವಾ? ಈಗ ನಿಮ್ಮ ಮನೆಯಲ್ಲಿ ವಸ್ತುಗಳು ಸ್ಟಾಕ್ ಇದ್ರೆ ಮಾತ್ರ 5 ಜನ 10 ಜನ ಊಟಕ್ಕೆ ಬಂದ್ರೆ ನಿಮ್ಗೆ ಏನು ಭಯ ಇರೋದಿಲ್ಲ. ಏನು ಇಲ್ಲ ಅಂತ ಹೇಳಿದ್ರೆ ರಾತ್ರಿ 12 ಗಂಟೆಗೆ ಯಾರಾದ್ರೂ ಬಂದ್ಬಿಟ್ಟು ಏನ್ ಮಾಡ್ತೀರಾ ಅವಾಗ? ಬೇರೆಯವ್ರಿಗೆ ಜ್ಞಾನವನ್ನ ಹೇಳ್ಬೇಕು. ಜ್ಞಾನ ಅಂತಂದ್ರೆ ಬರೀ ಶಬ್ದದ ಮೂಲಕ ಅಷ್ಟೇ ಅಲ್ಲ ಆತ್ಮೀಯರೇ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಸಕಾಶ್, ಪ್ರಕಾಶ್ ಇದೇ ಕೊಡೋದಿದ್ರು ಕೂಡ. ನಿಮ್ಮ ಮನೇಲಿ ಬೇಕಾದಷ್ಟು ಸಮಸ್ಯೆ ಇದೆ, ನಿಮಗೆ ಊಟ ತಿಂಡಿ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೆಂಗೆ ದಾನ ಕೊಡ್ತೀರಾ ಹೇಳಿ ನೋಡೋಣ. ಹಾಗೆ ಹೇಗೆ ಮುತ್ತು ರತ್ನಗಳನ್ನ ನಿಮ್ಮ ಮನೆ ಬೀರೂನಲ್ಲೋ, ಮುತ್ತೌಟ್ ಫೈನಾನ್ಸ್ ಅಲ್ಲೋ ಅಥವಾ ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ ಏನ್ ಮಾಡಿರ್ತೀರಿ, ಲಾಕರ್ ನಲ್ಲಿ ಇರ್ತಿರಲ್ಲ, ಹಾಗೆ ಬಾಬನ ಮಗುವಾದ ಮೇಲೆ ಜ್ಞಾನವನ್ನ ಎಷ್ಟರ ಮಟ್ಟಿಗೆ ಸ್ಟಾಕ್ ಮಾಡಿಟ್ಕೊಂಡಿದ್ದೀರಿ. ಅದು ನಿಮ್ದಾಗಿರ್ತದೆ. ಯಾರಾದ್ರೂ ಅದನ್ನು ಕೇಳಿದಾಗ ಅದನ್ನು ಇಷ್ಟು ಸ್ಪಷ್ಟವಾಗಿ, ಕ್ಲಾರಿಟಿಯಿಂದ, ವಿಶ್ವಾಸಪೂರ್ವಕವಾಗಿ, ನಿಶ್ಚಯದಿಂದ, ಅನುಭವಾತ್ಮಕವಾಗಿ ಅವರಿಗೆ ಅದನ್ನ ತಿಳುವಳಿಕೆ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಿ ಬಾಬಾ ಜ್ಞಾನ ಅಂತ ಹೇಳಿದ್ರೆ ಜ್ಞಾನ ರತ್ನಗಳು. ಕೆಲವೊಂದ್ಸಲ ನಾವು ಪುಸ್ತಕದಲ್ಲಿ ಬರೆದ ಮೇಲೆ, ಅಂದ್ರೆ ಪುಸ್ತಕದಲ್ಲಿ ನೋಟ್ಸ್ ಅನ್ನ ಬರ್ಕೊಂಡಿರ್ತೀವಿ, ಪುಸ್ತಕದಲ್ಲಿರುವಂತದಲ್ಲ, ನೋಟ್ಸ್ ಅಂತ ಪರ್ಸನಲ್. ಹಾಗೇನೆ ಇಲ್ಲಿ ಜ್ಞಾನ ರತ್ನಗಳ ಸ್ಟಾಕ್ ಎಷ್ಟಿದೆ ಅಂತ ಬಾಬಾ ಕೇಳ್ತಾನೆ. ಕೆಲವೊಂದ್ಸಲ ಏನಾಗ್ತದೆ, ನಿಮ್ಮ ಯೋಗ್ಯತೆ ಅನುಸಾರದಲ್ಲಿ ಕೆಲವೊಬ್ಬರ ಎದುರುಗಡೆ 1000 ಜನ ಇರ್ತಾರೆ, ಕೆಲವೊಬ್ಬರ ಎದುರುಗಡೆ 100 ಜನ ಇರ್ತಾರೆ, ಕೆಲವೊಬ್ಬರು ಒಬ್ಬಿಬ್ರು, ಅವ್ರ ಎದುರುಗಡೆ ನೀವು ಜ್ಞಾನವನ್ನು ಹೇಳಬೇಕಾಗ್ತದೆ. ನಿಮ್ಮ ಶಕ್ತಿಯಾನುಸಾರ ಏನಾಗ್ತದೆ, ಆ ಒಂದು ಎದುರುಗಡೆ ಇರುವಂತ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗ್ತದೆ ಆದ್ಮೇಲೆ. ತಕ್ಷಣದೇ ಯಾರೋ ಹೋಗ್ಬಿಟ್ಟು 1000 ಜನ ಎದುರುಗಡೆ ಭಾಷಣ ಮಾಡ್ಲಿಕ್ಕೆ ಆಗಲ್ಲ. ಲೌಕಿಕದವ್ರಿಲ್ಲಿ, ಅಲೌಕಿಕದವ್ರಿಲ್ಲಿ ಅಲ್ವಾ? ಈಗ ಮೋದಿಯವ್ರ ಎದುರುಗಡೆಗೆ ಪ್ರತಿದಿನ ಚುನಾವಣಾ ರ್ಯಾಲಿ ಲಕ್ಷಾಂತರ ಜನ ಬರ್ತಾರೆ ಅಂತಂದ್ರೆ ಅಷ್ಟು ಜನರನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಅವರಲ್ಲಿ ಇರ್ಬೇಕಲ್ಲ. ಅವ್ರ ಆ ಯೋಗ್ಯತೆ ಇರೋದಕ್ಕೆ ತಾನೇ ಅವ್ರು ಬರ್ತಾರೆ ಅಂದ ತಕ್ಷಣ ಜನ ಸೇರಿ ಬಿಡ್ತಾರೆ. ರಾಹುಲ್ ಗಾಂಧಿ ಅವ್ರು ಇರ್ಬೋದು, ಮೋದಿ ಇರ್ಬೋದು, ಯಾರು ಇರ್ಬೋದು. ನಾವು ಯಾರಾದ್ರು ಬರ್ತೀವಿ ಅಂದ್ರೆ ಬರ್ತಾರೆ 1000 ಜನ. ನಾವು 10 ಸಲ ಫೋನ್ ಮಾಡ್ಕೊಂಡು ಕೇಳ್ಬೇಕು, ಅಕ್ಕೋರೆ ಬೆಟ್ಟಿಗೆ ಬನ್ನಿ, ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಅಂತ ನಾವು ಕೇಳಬೇಕಾಗ್ತದೆ. ಅಂದ್ರೆ ಅಷ್ಟು ಶಕ್ತಿ, ಅಷ್ಟು ವಿಷಯಗಳು ನಮ್ಮಲ್ಲಿ ಇಲ್ಲ ಅಂತ ತಾನೇ ಅರ್ಥ. ಹಾಗೆಯೇ ಅಷ್ಟು ಜ್ಞಾನ ರತ್ನಗಳು ಸ್ಟಾಕ್ ಆಗಿದಾವ. ನೆಕ್ಸ್ಟ್ ಗುಣಗಳು. ಬೇರೆ ಜ್ಞಾನ ಹೇಳುದಷ್ಟೇ ಅಲ್ಲ, ನಿಮ್ಮಲ್ಲಿ ಈಶ್ವರ್ಯ ಜ್ಞಾನದ ಆದಲ್ಲಿ ಇಷ್ಟೆಷ್ಟು ಒಳ್ಳೆ ಗುಣಗಳು ಬಂದಿದ್ದಾವೆ, ಇಷ್ಟು ನಿಮ್ಮಲ್ಲಿ ಶಿಸ್ತು ಇದೆ, ಅದರ ಸ್ಟಾಕ್ ಎಷ್ಟಿದೆ ಇದನ್ನು ಕೂಡ ಬಾಬಾ ಚೆಕ್ ಮಾಡ್ತಾರೆ. ದುರ್ಗುಣ ಅಲ್ಲ, ಗುಣಗಳು. ಯಾಕಂದ್ರೆ ನಿಮ್ಮ ಎದುರುಗಡೆಗೆ ಬಾಬಾ ಜನರನ್ನ ಕಳಿಸಿದಾಗ ನೀವು ಅವಗುಣಗಳನ್ನ ಸ್ಟಾಕ್ ಇಟ್ಕೊಂಡ್ಬಿಟ್ಟು ಆ ಅವಗುಣಗಳನ್ನ ಆ ನನ್ನ ಮಕ್ಕಳಿಗೆ ಕೊಟ್ರೆ ಅವಾಗ ಅವರು ನಿಮ್ಮ ಎದುರುಗಡೆಗೆ ಬರ್ತಾರ? ನಿಮ್ಮ ಮೂಲಕ ಭಗವಂತನ ಹೆಸರು ಹಾಳಾಗತ್ತಲ್ವಾ? ಅದಕ್ಕಾಗಿ ನಿಮ್ಮ ಎದುರುಗಡೆ ನಾಳೆ ಯಾರಾದ್ರೂ ಬರುವ ಆಗಿದ್ರೆ ಅವರಿಗೆ ಕೊಡಲಿಕ್ಕೆ ಗುಣ ನಿಮ್ಮ ಹತ್ರ ಇದೆಯಾ? ಈ ಬೆಂಗಳೂರಿನಲ್ಲಿ ಎಲ್ಲಾ ವೆರೈಟಿ ಚೆನ್ನಾಗಿ ಬರ್ತಾರೆ. ಕೆಲವೊಂದು ಕಡೆಗೆ ಏನಾಗ್ತದೆ, ಉತ್ತರ ಕರ್ನಾಟಕದ ಸ್ಟೈಲ್ ರೊಟ್ಟಿ ಊಟ ಸಿಗ್ತದೆ, ಕೆಲವೊಂದು ಕಡೆ ಚಪಾತಿ ಊಟ ಸಿಗ್ತದೆ, ಕೆಲವೊಂದು ಕಡೆ ಮುದ್ದೆ ಊಟ ಸಿಗ್ತದೆ. ಯಾರ್ಯಾರು ಏನೇನು ಬೇಕೋ ಆ ಹೋಟೆಲ್ಗಳನ್ನೇ ನೋಡ್ಕೊಂಡು ಹೋಗ್ತಾರೆ. ಹೌದಾ? ಒಂದೇ ಹೋಟೆಲ್ನಲ್ಲಿ ಎಲ್ಲ ಇದ್ದಿದ್ರೆ ಅವಾಗ ಯಾವ್ದು ಬೇಕು ಅದನ್ನೇ ತಗೊಳ್ಬಹುದಲ್ವಾ? ಹಾಗೆ ನಿಮ್ಮ ಹತ್ರ ಏನೇನಿದೆ ಅಂತ ಬಿಟ್ಟು ಬಾಬಾ ಕೇಳ್ತಾರೆ. ನೆಕ್ಸ್ಟ್, ಪ್ರತಿಯೊಂದು ಶ್ವಾಸನೂ ಕೂಡ ಮಿಸ್ ಮಾಡದೇನೆ ಭಗವಂತನ ಜೊತೆ ಕನೆಕ್ಷನಿನ ಒಂದು ಅನುಭವ ಆಗ್ತಾ ಇದೆಯಾ? ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹಿಂಗೆ ಹೇಳ್ತಾ ಇರ್ತಾರೆ. ನೀವು ಬೇಕಾದ್ರೆ ಇಲ್ಲಿಗೆ ಹೋಗಿ, ಇಲ್ಲಿ ಇಸ್ಕಾನಿಗೆ ಹೋಗಿ, ಅಲ್ಲಿ ಏನ್ ಮಾಡ್ತಾ ಇರ್ತಾರೆ, ಅಲ್ಲಿ ಕೆಲವೊಂದು ಫಾಲೋವರ್ಸ್ ಇತ್ತಲ್ಲ, ಕೈಲಿ ಒಂದು ಮಣಿ ಇಟ್ಕೊಂಡ್ಬಿಟ್ಟು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಇದನ್ನ ದೇವಸ್ಥಾನದಲ್ಲಿ ಹಾಡಿನ ಮೂಲಕ ಹಾಕಿರ್ತಾರೆ. ಯಾವಾಗ್ಲೂ ಒಂದೇ ಹಾಡೋದು. ಕೈಯಲ್ಲೂ ಕೂಡ ಅಲ್ಲಿ ಯಾರಾದ್ರೂ ಡಿಸ್ಕಷನ್, ಭಗವದ್ಗೀತೆ ಬುಕ್ ಇದೆ, ಅದ್ರ ಬಗ್ಗೆ ಯಾರಾದ್ರೂ ಮಾತಾಡ್ಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ಬಂದ್ರೆ ಅಲ್ಲಿ ಎದುರುಗಡೆ ಮಾತಾಡ್ತಾರೆ, ಇಲ್ವಾ ಮತ್ತೆ ಕೈಯಲ್ಲಿ ಹಿಡ್ಕೊಂಡು ಸ್ಟಾರ್ಟ್. ಹಾಗೆ ಪ್ರತಿಯೊಂದು ಶ್ವಾಸದಲ್ಲೂ ಕೂಡ ಭಲೆ ನೀವು ಬಾಬಾ 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 ಅಂತ ಹೇಳ್ಬೇಕಾಗಿದ್ದಿಲ್ಲ, ಶಿವ ಬಾಬಾ ಅಂತ ಹೇಳ್ಬೇಕಾಗಿದ್ದಿಲ್ಲ, ಆದ್ರೆ ಬಾಬನ ಜೊತೆಗೆ ಮನಸ್ಸು ಬುದ್ಧಿ ಕನೆಕ್ಷನ್ ಆಗಿದೆಯಾ, ಜೋಡಣೆ ಆಗಿದೆಯಾ, ಆ ಸುಖದ ಅನುಭವ ಆಗ್ತಾ ಇದೆಯಾ, ಇದನ್ನೆಲ್ಲವನ್ನ ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ಸಮಯವನ್ನ
ಸಂಕಲ್ಪವನ್ನ, ಶ್ವಾಸವನ್ನ ಜಮಾ ಮಾಡ್ಕೊಳ್ತಾ ಇದ್ದೀರೋ ಅಥವಾ ಕಳ್ಕೊಳ್ತಾ ಇದ್ದೀರೋ? ವೇಸ್ಟ್ ಮಾಡ್ತಾ ಇಲ್ಲ, ನೆಗೆಟಿವ್ ಯೂಸ್ ಮಾಡ್ತಾ ಇಲ್ಲ, ಆದ್ರೆ ವ್ಯರ್ಥವಾಗಿ ಕಳೀತಾ ಇದ್ದಾರೆ. ಬಾಬಾರವರು ಈ ಆಸ್ತಿ ಜಮಾ ಮಾಡ್ಕೊಳ್ಳಿಕ್ಕೆ ಕೆಲವರಿಗೆ ಹೆಚ್ಚಿಗೆ ಆಸ್ತಿ, ಕೆಲವರಿಗೆ ಕಡಿಮೆ ಆಸ್ತಿ ಅಂತ ಏನ್ ಕೊಟ್ಟಿಲ್ವಲ್ಲ. ಕೆಲವರಿಗೆ 1, ಕೆಲವರಿಗೆ 10, ಕೆಲವ್ರಿಗೆ 100 ಅಂತ ಹಿಂಗೇನ ಹಂಚಿದಾರ? ಇಲ್ವಲ್ಲ. ಎಲ್ಲರಿಗೂ ಓಪನ್ ಆಗಿ ಒಂದೇ ರೀತಿ ಕೊಟ್ಟಾಗ ಕೆಲವರ ಅಕೌಂಟ್ ಅಲ್ಲಿ ತುಂಬಾ ಸ್ಟಾಕ್ ಇದೆ, ಕೆಲವರಲ್ಲಿ ಇಲ್ವೇ ಇಲ್ಲ, ಕೆಲವರಲ್ಲಿ ಮೀಡಿಯಂ ಆಗಿದೆ. ಇದು ಯಾಕೆ? ನಂಬರ್ ವಾರ್ ಯಾಕೆ? ಡಿಸಿಪ್ಲಿನ್ ಇಲ್ಲ, ಸೀರಿಯಸ್ನೆಸ್ ಇಲ್ಲ, ಮಾಡಬೇಕು ಅಂತ ಮನೋಭಾವ ಇಲ್ಲ, ಇಚ್ಛೆ ಇಲ್ಲ. ಈ ಎಲ್ಲ ಕಾರಣದಿಂದ ಸಮಯದ ಅನುಸಾರ ನನ್ನ ಮಕ್ಕಳ ಮೂಲಕ ನಾನು ಪ್ರತ್ಯಕ್ಷ ಆಗಲಿಕ್ಕೆ ಏನಾಗ್ತಾ ಇದೆ? ಆಗ್ತಾ ಇಲ್ಲ. ನೋಡಿ, ನಿಮ್ಮ ಮನೆಗೆ ಮದುವೆ ಇರ್ತದೆ. ಮದುವೆ ಇದ್ದಾಗ ನೀವು ಮದುವೆಯವ್ರಿಗೆ ಕಾಂಟ್ಯಾಕ್ಟ್ ಕೊಟ್ಟಿರ್ತೀರಾ. 12ವರೆಗೆ ಅಡಿಗೆ ಅಂತ ಹೇಳ್ತೀರಾ. ಆವಾಗ 12ವರೆಗೆ ಅಡಿಗೆ ಅಂತಂದಾಗ ಬಂದಿರುವಂತ ಸಂಬಂಧಿಗಳಿಗೆ ಊಟದ ಹಾಲಿಗೆ ಹೋಗ್ಬೇಕು ಅಂತಂದ್ರೆ ಒಂದು ಅಡಿಗೆ ಮನೆ ಹೋಗ್ಬಿಟ್ಟು ನೋಡ್ಬೇಕಲ್ಲ, ಎಲ್ಲ ಅಡಿಗೆ ರೆಡಿ ಆಗಿದೆ ಇಲ್ಲ ಅಂತ ಬಿಟ್ಟು. ಇವತ್ತು ಅದಾಗಿಲ್ಲ ಇದಾಗಿಲ್ಲ ಅಂತಂದ್ರೆ ಏನಾಗ್ತದೆ? 12ವರೆಗೆ 12:15 ಆಗ್ತದೆ, 1 ಆಗತ್ತೆ, 1:15 ಆಗುತ್ತೆ, 2 ಗಂಟೆ ಆಗುತ್ತೆ. ಅವ್ರೇನ್ ಮಾಡ್ತಾರೆ? ಆಮೇಲೆ ಬರೋದಿಲ್ಲ, ಹಂಗೆ ಹೋಗ್ಬಿಡ್ತಾರೆ. ಆವಾಗ ಹೊಟ್ಟೆ ಖಾಲಿ ಇರೋದಕ್ಕೆ ಏನ್ ಮಾಡ್ತಾರೆ? ನಿಮ್ಮ ಮನೇಲಿ ಇಲ್ಲ ಅಂತಂದ್ರೆ ನಿಮ್ಮ ದೇವಸ್ಥಾನ ಇಲ್ಲಿ ಕಲ್ಯಾಣ ಮಂಟಪದ ಇಲ್ಲ ಅಂದ್ರೆ ಹೋಟೆಲ್ ತಿನ್ಕೊಂಡು ಹೋಗ್ತಾರೆ, ಬೇರೆ ಕಡೆ ತಿನ್ಕೊಂಡು ಹೋಗ್ತಾರಲ್ವಾ. ಅದಕ್ಕಾಗಿ ಲಕ್ಷ್ಮೀನಾರಾಯಣ ಆಗ್ಬೇಕು ಅಂತ ನೀವೇನ್ ಕೈ ಎತ್ತಾ ಇರ್ತೀರಿ, ವಿಶ್ವ ಕಲ್ಯಾಣ ಆಗ್ಬೇಕು ಅಂತ ಕೈ ಎತ್ತಿರ್ತೀರಾ, ಮಾಸ್ಟರ್ ಸರ್ವಶಕ್ತಿವಂತ ಹೇಳ್ತೀರಲ್ಲ, ಅಷ್ಟೆಲ್ಲ ಯೋಗ್ಯತೆ, ಶಕ್ತಿ, ಅರ್ಹತೆ, ಕೆಪಾಸಿಟಿ, ಕೆಪಾಬಿಲಿಟಿ ಜಮಾ ಇದೆಯಾ? ಸ್ಟಾಕ್ ಮಾಡ್ಕೊಂಡಿದ್ದೀರಾ? ಎಷ್ಟು ಸೀರಿಯಸ್ ಆಗಿ ಮಾಡ್ತಾ ಇದ್ದೀರಾ ಅಂತ ಬಾಬಾ ನಿಮ್ಗೆ ಏನ್ ಮಾಡ್ತಾ ಇದ್ದಾರೆ? ಇವತ್ತು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ಹಾಗಿದ್ರೆ ಸಂಪಾದನೆ ಮಾಡೋದು ಹೇಗೆ? ಬಾಬಾ ಹೇಳ್ತಾರೆ ಸಂಪಾದನೆ ಮಾಡೋದು ತುಂಬಾ ಸಿಂಪಲ್. ಬಿಂದು ಹಾಕ್ತಾ ಹೋಗಿ. ಏನಾಗ್ಬೇಕಂತೆ? ಬಿಂದು. ಒಂದೆರಗಡೆ 1 ಬಿಂದು ಅಂದ್ರೆ 0, 10 ಆಯ್ತು, 2 ಹಾಕಿದ್ರೆ 100, 1000, ಹೀಗೆ ಬಿಂದು ಬಿಂದು ನಿರಂತರವಾಗಿ ಬಾಬನ್ ಜೊತೆಗೆ. ಅಂತಂದ್ರೆ ಏನು? ನೀವು ಬಿಂದುವಾಗಿ ಬಾಬನ್ ಜೊತೆಗೆ ಬಿಂದುವಾಗಿರಿ. ಆತ್ಮ ಬಿಂದು, ಬಾಬಾ ಬಿಂದು, ಡ್ರಾಮಾ ಬಿಂದು. ಈ 3 ಬಿಂದು ಏನಾಗಿರ್ಬೇಕು? ಪಕ್ಕ ಆಗಿರ್ಬೇಕು. ಏನು ಡ್ರಾಮಾದ ಆಗೋಯ್ತು ಅದಕ್ಕೆ ಬಿಂದು ಹಾಕ್ಬಿಡಿ. ಮತ್ತೆ ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ ಅಂತ ನೀವೇನ್ ಮಾಡಬಾರ್ದು? ಯೋಚನೆ ಮಾಡಬಾರ್ದು. ಕೆಲವೊಂದ್ಸಲ ಮಕ್ಕಳು ಬಿಂದು ಹಾಕ್ಲಿಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬಂದ್ಬಿಡ್ತು, ಆಶ್ಚರ್ಯ ಸೂಚಕ ಚಿಹ್ನೆ ಬಂದ್ಬಿಡ್ತದಂತೆ. ಯಾಕೆ? ಈಗ ನಾವು ಎಷ್ಟೋ ಜನ ಜೊತೆ ಪ್ರತಿದಿನ ಕರ್ಮವನ್ನು ಮಾಡ್ಬೇಕು, ಹೌದಾ? ಎಷ್ಟೋ ಜನ ಜೊತೆಗೆ ಇರ್ಬೇಕಲ್ವಾ? ಅವಾಗ ನಮ್ಗೆ ಏನಾಗತ್ತೆ ಅಂತಂದ್ರೆ ನಾವೇನೋ ಯೋಚನೆ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಇವ್ರು ಹೀಗೆ ತುಂಬಾ ಒಳ್ಳೆಯವರು, ಓ ಇವ್ರು ಹೀಗಂತೆ, ಕಣ್ಣು ಬಾಯಿಯಲ್ಲಿ ದೊಡ್ಡದು ಓಪನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಿಂಗಾಗ್ಬಾರ್ದಿತ್ತಲ್ವಾ? ಇವ್ರು ಹೀಗೆ ಮಾಡ್ಬಿಟ್ರ? ಇಟ್ ಇಸ್ ಡ್ರಾಮಾ, ನಾಟಕ. ಬಿಂದು ಹಾಕಿ, ಇವರಿಂದ ನಾನು ಇಂಥ ನಿರೀಕ್ಷೆ ಮಾಡಿರ್ಲಿಲ್ಲ, ಆಶ್ಚರ್ಯ ಸೂಚಕ ಚಿಹ್ನೆ. ಅಣ್ಣವ್ರೇ, ನನ್ನ ಮಕ್ಕಳ ಬಗ್ಗೆ ನಾನು ಇಷ್ಟೆಲ್ಲ ಮಾಡಿದೆ ಅಣ್ಣವ್ರೇ, ಇವಾಗ ನನ್ನ ಮಕ್ಕಳು ನನ್ಗೆ ಫೋನೇ ಮಾಡೋದಿಲ್ಲ ಅಲ್ವಾ? ಯಾಕೆ? ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಿ ತಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರ ಹತ್ರನು ಯಾವುದೇ ನಿರೀಕ್ಷೆನ ಇಟ್ಕೊಳ್ಬೇಡಿ. ನೀವು ನಿಮ್ಮ ನೀವು ತಾಯಿಯಾಗಿ ಏನು ಮಾಡ್ಬೇಕು ಅದನ್ನ ನೀವು ಮಾಡಿದ್ದೀರ, ಮುಗಿದಷ್ಟೇ, ಬಿಂದು ಹಾಕ್ಬಿಡಿ ಅಷ್ಟೇ. ಅದಕ್ಕಾಗಿ ಯೋಗದಲ್ಲಿ ಕುತ್ಕೊಂಡಾಗ ಯಾಕೆ ಬಿಂದು ಹಾಕ್ಲಿಕ್ಕೆ ಆಗ್ತಾ ಇಲ್ಲ? ಎಲ್ಲಿ ನಿಮ್ಮ ಮನಸ್ಸು ಎಳಿತಾ ಇದೆ, ಅಟ್ರಾಕ್ಷನ್ ಆಗ್ತಾ ಇದೆ, ಮೋಹ ಆಗ್ತಾ ಇದೆ, ಸಿಟ್ಟು ಬರ್ತಾ ಇದೆ ಅಂತ ನಿಮ್ಮನ್ನೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ಏನಾಗತ್ತೋ ತಕ್ಷಣದಲ್ಲಿ ಬಿಂದು ಆಗದಾಗ ಮಾತ್ರ ಡ್ರಾಮಾಕ್ಕೆ ಆವಾಗ ನೀವು ಸಂಪಾದನೆ ಮಾಡ್ಬೋದು. ನೋಡಿ, ಲೌಕಿಕದಲ್ಲಿ ವ್ಯಾಪಾರ ಆಗ್ತಾ ಇರಬೇಕಾದ್ರೆ ಶರೀರದ ಆರೋಗ್ಯದ ಕಡೆ ಗಮನ ಕೊಡಬಾರ್ದು, ಮನೆ ಬಗ್ಗೆ ಗಮನ ಕೊಡಬಾರ್ದು, ಊಟ ತಿಂಡಿ ಬಗ್ಗೆ ಗಮನ ಕೊಡಬಾರ್ದು. ವ್ಯಾಪಾರ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕಷ್ಟೇ. ಹಾಗೇನೆ ರಾಜಯೋಗದಲ್ಲಿ ಸಮಯದಲ್ಲಿ ಬಾಬನಿಂದ ಶಕ್ತಿ ಪಡ್ಕೊಂಡು ಬೇರೆ ಕೊಡೋದನ್ನು ಬಿಟ್ರೆ ಬೇರೆ ಎಲ್ಲೂ ಕೂಡ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗಬಾರ್ದು. ಯೋಗದ ಸಮಯದಲ್ಲಿ ಬಿಂದು ಇರುತ್ತಾ? ಅಥವಾ ನನಗೆ ಕಾಯಿಲೆ ಬಂತು, ನನಗೆ ಸಮಸ್ಯೆ ಬಂತು, ಬೇರೆ ಯಾರಿಗೂ ಬರ್ತಾ ಇಲ್ಲ ಅಂತ ಬಿಟ್ಟು ಈ ರೀತಿ ಏನಾದ್ರು ಯೋಚನೆ ಚಿಂತನೆಯನ್ನ ಮಾಡ್ತೀರಾ? ಅದಕ್ಕೆ ಸ್ವಮಾನದಲ್ಲಿರಿ ಮತ್ತು ತಂದೆಯನ್ನ ನೆನಪು ಮಾಡ್ತಾ ಇರಿ. ಮಕ್ಕಳ ಜೀವನದಲ್ಲಿ ಏನಾಗ್ತಾ ಇದೆ? ಸಮಯ ಸಂಕಲ್ಪ ಏನಾಗ್ತಾ ಇದೆ? ವ್ಯರ್ಥವಾಗಿ ಹೋಗ್ತಾ ಇದೆ. ಅದು ಸಾಧಾರಣವಾಗಿ ಅಂದ್ರೆ ದೇಹ ಬಾಂಧಲ್ಲಿ ಇಲ್ದಿದ್ರು ಕೂಡ ಎಷ್ಟು ಪವರ್ಫುಲ್ ಆಗಿ ಯೋಗದಲ್ಲಿ ಇರಬೇಕು ಅಷ್ಟು ಪವರ್ಫುಲ್ ರೀತಿಯಲ್ಲಿ ಯೋಗದಲ್ಲಿ ಇರೋದಿಲ್ಲ ಮಕ್ಕಳು.
ಅಷ್ಟು ಒಂದು ಆ ವಿಕರ್ಮ ವಿನಾಶ ಆಗುವಂತ ಸ್ಟ್ರಾಂಗ್ ತಪಸ್ಸು ಹೇಳುವಂಥದ್ದು ಮಕ್ಕಳಲ್ಲಿ ಆಗ್ತಾ ಇಲ್ಲ. ಅದಕ್ಕಾಗಿ ಬದಲಾವಣೆ ಹೇಳುವಂಥದ್ದು ಬರ್ತಾ ಇಲ್ಲ, ವಿಕರ್ಮ ವಿನಾಶ ಆಗ್ತಾ ಇಲ್ಲ, ಸಂಸಾರದಲ್ಲಿ ಪರಿವರ್ತನೆ ಆಗ್ತಾ ಇಲ್ಲ. ನಾನು ಸಾಧನೆ ಮಾಡ್ತಾ ಇದ್ದೇನೆ ಅಂತನೂ ಕೂಡ ಅನುಭವ ಆರಿಸ್ತಾ ಇಲ್ಲ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಸಾಧಾರಣ ರೂಪದಲ್ಲಿ ಇನ್ಮೇಲೆ ಜೀವನ ಮಾಡಿದ್ರೆ ಆಗೋದಿಲ್ಲ. ತಮ್ಗೆಲ್ಲರಿಗೂ ಗೊತ್ತು, ಪರೀಕ್ಷೆ ಹತ್ರ ಬಂತು ಅಂತಂದ್ರೆ ತುಂಬಾ ಗಮನ ಕೊಟ್ಟು ಬಿಟ್ಟು ಓದ್ಬೇಕಾಗತ್ತೆ. ಬೇರೆ ದಿನದಲ್ಲ ಆಗೋದಿಲ್ಲ. ಇವತ್ತಿನ ಹೋಮ್ವರ್ಕ್ ನಾಳೆ ಮಾಡಿದ್ರು ಆಗ್ತದೆ, ನಾಡಿದ್ರು ಮಾಡಿದ್ರು ಆಗತ್ತೆ ಇಲ್ಲ. ಯಾಕಂತಂದ್ರೆ ಪರೀಕ್ಷೆಯಲ್ಲಿ ಪೂರ್ತಿ ವರ್ಷದಲ್ಲಿ ಓದಿರುವಂತ ಎಲ್ಲ ಪಾಠವನ್ನ ನಾನು 3 ಗಂಟೆಯಲ್ಲಿ ಬರಿಬೇಕು ಅಂತಂದ್ರೆ ತುಂಬಾ ಗಮನ ಇಟ್ಬಿಟ್ಟು ಹಗಲು ರಾತ್ರಿ ಸೀರಿಯಸ್ ಆಗಿ ನಾನು ಓದಬೇಕಾಗ್ತದೆ. ಹಾಗೇನೆ ಇಲ್ಲಿಯೂ ಕೂಡ ಬಾಬಾ ಏನ್ ಹೇಳ್ತಾರೆ, ಅಷ್ಟು ಸೀರಿಯಸ್ ಆಗಿ ಯೋಗ ಮಾಡ್ತಿದ್ದೀರಾ, ಕರ್ಮ ಮಾಡುವಂತ ಸಮಯದಲ್ಲೂ ಕೂಡ ಬಾಬಾ ಜೊತೆಗೆ ಜೋಡಣೆ ಆಗ್ಬಿಟ್ಟು ಇರ್ತೀರಾ. ಮಕ್ಳು ಹೇಳ್ತಾರಂತ, ಬಾಬಾ ನೀನೇನು ಯೋಚನೆ ಮಾಡ್ಬೇಡ, ಇನ್ನು ವಿನಾಶದ ಯಾವುದೇ ಸಿಂಪ್ಟಮ್ಸ್ ಗಳು ಕಾಣ್ತಾ ಇಲ್ವಲ್ಲ, ವಿನಾಶ ಬಂದಾಗ ಏನ್ ಮಾಡ್ಬಿಡ್ತೀವಿ ನಾವು, ಅದನ್ನ ಎಲ್ಲ ಸರಿ ಮಾಡ್ಕೊಂಡ್ಬಿಡ್ತೀವಿ ಅಂತ ಬಾಬಾನಿಗೆ ಗ್ಯಾರಂಟಿ ಕೊಡ್ತಾರಂತ. ಬಾಬಾ ಏನ್ ಹೇಳ್ತಾರೆ, ಈಗ ಸಮಯಕ್ಕೆ ತಕ್ಕ ಹಾಗಂದ್ರೆ ಮಕ್ಳು ಏನ್ ಹೇಳ್ತಾರಂತೆ, ಎಕ್ಸಾಮಿನೇಷನ್ ಡೇಟ್ ಫೈನಲ್ ಆಗ್ಬಿಡ್ಲಿ, ಫೈನಲ್ ಆದಾಗ ನಾವು ಚೆನ್ನಾಗಿ ಓದ್ತೀವಿ ಅಂತ. ಬಾಬಾ ಹೇಳ್ತಾರೆ, ಎಕ್ಸಾಮಿನೇಷನ್ ಡೇಟ್ ಫೈನಲ್ ಆದ್ಮೇಲೆ ನೀವು ಓದೋದಿದ್ರೆ ನೀವು ನಿಮ್ಮ ಗುರು, ನಿಮ್ಮ ಶಿಕ್ಷಕ ಸಮಯ ಆಯ್ತಲ್ವಾ, ಪರಮಾತ್ಮ ಶಿಕ್ಷಕ ಆಗಿಲ್ಲ ಅಲ್ವಾ. ಅದಕ್ಕಾಗಿ ಆ ಸಮಯ ಬರುವಂತ ಮೊದಲೇನೆ ನೀವೇನ್ ಮಾಡ್ಬೇಕಾಗ್ತದೆ, ರೆಡಿ ಆಗ್ಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ವಿನಾಶ ಆದ್ಮೇಲೆ ನಾನು ಸಾಧನೆ ಮಾಡ್ತೀನಿ ಅಂತ ನನಗೆ ಗ್ಯಾರಂಟಿ ಕೊಡೋದು ಬೇಡ. ಇಂಥ ಗ್ಯಾರಂಟಿ ನಾನು ತುಂಬಾ ಸಲ ಕೇಳಿದ್ದೇನೆ ನಿಮ್ಗೆ, ಈಗ ಮಾಡ್ಲೇಬೇಕು. ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ತುಂಬಾ ಏನ್ ಮಾಡ್ತಾರಂತೆ, ಬಾಬನಿಗೆ ಗ್ಯಾರಂಟಿಯನ್ನು ಕೊಡ್ತಾರಂತೆ. ವಿಶೇಷವಾಗಿ ಅಮೃತ ವೇಳೆಯಲ್ಲಿ ಸಂಕಲ್ಪವನ್ನು ನೋಡಿ ಬಾಬನಿಗೆ ತುಂಬಾ ಖುಷಿ ಆಗತ್ತಂತೆ. ಆದರೆ ಪ್ರಾಕ್ಟಿಕಲ್ ಅಲ್ಲಿ ಎಷ್ಟು ಕರೆಕ್ಟ್ ಆಗಿ ನೀವು ಅರ್ಥನ ತರ್ತಾ ಇದ್ದೀರಾ. ಸಂಕಲ್ಪ ಮಾಡ್ಬೇಕಾದಿರ್ಲಿ, ಕರ್ಮ ಮಾಡ್ಬೇಕಾಗಿದ್ದಿರ್ಲಿ, ಪ್ಲಾನ್ ಮಾಡ್ಬೇಕಾಗಿದ್ದಿರ್ಲಿ, ಪ್ರಾಕ್ಟಿಕಲ್ ಮಾಡ್ಬೇಕಾದ್ರೆ ಎರಡು ಸರಿ ಇದೆಯಾ? ಹಂಗಂದ್ರೆ ಇನ್ನು ರಾತ್ರಿ ಮಲಗ್ಬೇಕಾದ ಬಾಬಾ ನಾಳೆ ಗ್ಯಾರಂಟಿ 3 ಗಂಟೆಗೆ ನಾವೇನ್ ಮಾಡ್ತೀವಿ, ಎದ್ದು ಬಿಡ್ತೀವಿ ಅಂತ ಬಾಬನಿಗೆ ಗ್ಯಾರಂಟಿ ಕೊಡ್ತೀವಿ. ಆದ್ರೆ ಅಮೃತ ವೇಳೆಗೆ ಎದ್ದು ಬಿಟ್ಟು ಅಷ್ಟು ಪವರ್ಫುಲ್ ಯೋಗ ಮಾಡ್ತಿದೀವ? ಒಂದು ದಿನಾನು ಮುರಳಿ ಮಿಸ್ ಮಾಡುದಿಲ್ಲ ಅಂತ ಬಾಬನಿಗೆ ಗ್ಯಾರಂಟಿ ಹೇಳೋದು. ಮಾಡ್ತಾ ಇದ್ದೀವಾ? ಪವರ್ಫುಲ್ ಯೋಗ ಮಾಡ್ತೀವಿ ಅಂತ ಹೇಳೋದು, ಆದ್ರೆ ಮಾಡ್ತಾ ಇದ್ದೀವಾ? ನೀವು ಹೇಳ್ತಾ ಇರೋದಕ್ಕೂ ಮಾಡ್ತಾ ಇರೋದಕ್ಕೂ ಕರೆಕ್ಟ್ ಆಗಿದೆಯಾ? ನಾಳೆಯಿಂದ ಪ್ರತಿ ಆತ್ಮವನ್ನು ಆತ್ಮ ಅಂತ ನೋಡ್ತೇನೆ, ಬಾಬನಿಗೆ ತುಂಬಾ ಖುಷಿ ಆಗತ್ತೆ. ಆದ್ರೆ ಪ್ರಾಕ್ಟಿಕಲಿ ಹಾಗೆ ಆತ್ಮದ ಸ್ಮೃತಿ ಬರ್ತಾ ಇದೆಯಾ? ಇದನ್ನೆಲ್ಲವನ್ನ ನೀವು ಬಾಬನಿಗೆ ಏನೇನು ವಾಯ್ದವನ್ನ ಮಾಡಿದಿರಿ ಮತ್ತೆ ಯಾವ್ದನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ, ಇದೆಲ್ಲವನ್ನ ಮಕ್ಳು ಏನ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಅಂತ ಬಿಟ್ಟು ಬಾಬಾ ಹೇಳ್ತಾ ಇದ್ದಾರೆ ಅಲ್ವಾ. ಈಗ ನೀವೇನೇನು ಬಾಬನ ಹತ್ರ ಮಾಡಿದ್ರೆ ಅದೆಲ್ಲ ಫೈಲ್ ಇದೆ ಅಂತ ಬಾಬನ ಹತ್ರ. ಅದಕ್ಕೆ ದೊಡ್ಡ ಒಂದು ಬೀರೂನಲ್ಲಿ ಇಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಬಾಬನ ಹತ್ರ ಒಂದು ಟಿವಿ ಇದೆ. ಆ ಟಿವಿ ನೋಡ್ಬಿಟ್ರೆ ಬಾಬನಿಗೆ ಗೊತ್ತಾಗ್ಬಿಡ್ತದಂತೆ ಯಾರ್ಯಾರು ಬಾಬನ ಹತ್ರ ಏನೇನು ಗ್ಯಾರಂಟಿ ಹೇಳಿದ್ರು, ಎಷ್ಟರ ಮಟ್ಟಿಗೆ ಮಾಡಿದಾರೆ, ಎಷ್ಟರ ಮಟ್ಟಿಗೆ ಇನ್ನೂ ಕೂಡ ಬ್ಯಾಲೆನ್ಸ್ ಇದೆ. ಮಕ್ಕಳೇ, ಸಂಗಮ ಯುಗ ಅಂತಂದ್ರೆ ಏನು? ಖುಷಿಯಿಂದ ಇರೋದಲ್ವಾ, ಮಸ್ತಿಯಿಂದ ಇರೋದಲ್ವಾ, ಆಟ ಆಡ್ಕೊಂಡಿರೋದಲ್ವಾ. ಯಾರು ಆಟ ಆಡ್ಕೊಂಡಿರ್ತಾರೆ ಹೇಳಿ? ಯಾರು ಆಲ್ರೆಡಿ ಎಲ್ಲ ಓದ್ಕೊಂಡಿರ್ತಾರೋ ನಾಳೆ ಎಕ್ಸಾಮ್ ಅಂತ ಭಯನೇ ಪಡೋದಿಲ್ಲ, ಯಾಕಂದ್ರೆ ಓದ್ಕೊಂಡ್ಬಿಟ್ಟಿದೀವಿ. ಅಲ್ಲಿ ಯಾರಿಗೂ ಕೂಡ ಚಿಂತೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಇವಾಗ ನಾವು ಈ ಪ್ರೋಗ್ರಾಮ್ ಅನ್ನ ಮಾಡ್ಲಿಕ್ಕೆ ನಿಮಿತ್ತವಾಗಿರ್ತೀವಿ, ಓಕೆನಾ? ಸರಿ, 4 ಗಂಟೆಗೆ ಅಮೃತ ವೇಳೆ ಯೋಗ. 3:30ಗೆ ಎದ್ದು ಕೂತ್ಕೊಂಡಿದ್ರೆ ಏನ್ ಟೆನ್ಷನ್ ಇರೋದಿಲ್ಲ, ಆರಾಮಾಗಿ ಕುಂತಿರ್ತೀವಿ. 3:30ಗೆ ಇದ್ರೆ 4 ಗಂಟೆವರೆಗೆ ಆರಾಮಾಗಿ ಸ್ಥಿತಿಗತಿ ಎಲ್ಲ ರೆಡಿ ಆಗಿರುತ್ತೆ. ಓಕೆ, ಸರಿ. ಒಂದು ವೇಳೆ ಕೆಲವೊಂದ್ಸಲ ಆಗ್ತದೆ ನಮ್ಮ ಜೀವನದಲ್ಲಿ, ಏನಾಗ್ತದೆ, ಅಲಾರಾಮ್ ಇಟ್ಟಿರ್ತೀವಿ. ಅಲಾರಾಮ್ ರಾತ್ರಿ ನೋಡ್ಬೇಕಾದ್ರೆ ರನ್ನಿಂಗ್ ಅಲ್ಲಿ ಇರ್ತದೆ. ರಾತ್ರಿ ಮಧ್ಯದಲ್ಲಿ ಏನಾಗುತ್ತೆ, ಶೆಲ್ ಖಾಲಿ ಆಗ್ಬಿಡ್ತದೆ. ಶೆಲ್ ಖಾಲಿ ಆದಾಗ ಏನಾಗತ್ತೆ ಅಂತಂದ್ರೆ ಅಲಾರಾಮ್ ಹೊಡೆಯೋದೇ ಇಲ್ಲ. 2 ಗಂಟೆಗೆ ಅಲಾರಾಮ್ ನಿಂತು ಬಿಡ್ತು. ನಮ್ ಲೆಕ್ಕದಲ್ಲಿ ಮಧ್ಯೆ ಎಚ್ಚರ ಆದ್ರೂ ಕೂಡ ಅಲಾರಾಮ್ ಆದ್ಮೇಲೆ ನಾವು ಹೇಳ್ಬೋದಲ್ವಾ ಅಂತ ನಮ್ಮ ಯೋಚನೆ ಇರ್ತದೆ. ಹೇಳೋದಿಲ್ಲ, ಸರಿ. ಅವಾಗ ಏನಾಗ್ತದೆ, ಕೆಲವೊಂದ್ಸಲ ನಮ್ಮಮ್ಮ ಎಳಿಸ್ತಾರೆ. ಎಷ್ಟು ಗಂಟೆಗೆ ಎಳಿಸಿದ್ರು? ಸರಿ, ನಾನು 3 ಗಂಟೆಗೆ ಎಳಬೇಕಿತ್ತು ಅಂತ ತಿಳ್ಕೊಳ್ಳಿ. 3:15ಗೆ ಎದ್ಬಿಟ್ಟು ಕಂಪ್ಯೂಟರ್ ಎದುರುಗಡೆ ನಾನು ಕೂತ್ಕೊಳ್ತೇನೆ. ಸರಿ, ಅಮ್ಮ ಏನ್ ಮಾಡಿದ್ರು, 3 ಕಾಲಿಗೂ ಎದ್ದಿಲ್ಲ, ಮಗ ಅಲ್ವಾ ಸ್ವಲ್ಪ ಚೆನ್ನಾಗಿ ನಿದ್ರೆ ಮಾಡ್ಲಿ ಅಂತ 3:15ಗೆ ಎಳಿಸಿದ್ರು ತಿಳ್ಕೊಳ್ಳಿ. 3:15 ಆಯ್ತು ಅಂದ ತಕ್ಷಣದಿಂದ ನಾವು ಟೆನ್ಷನ್, ಅಯ್ಯೋ ಲೇಟ್ ಆಯ್ತು. ಆ ಟೆನ್ಷನ್ ಏನಾಗತ್ತೆ ಅಂತಂದ್ರೆ
4 ಗಂಟೆಗೆ ಓಪನ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. 3:45 ಓಪನ್ ಮಾಡ್ಬೋದು. ಆದ್ರೆ ರೆಗ್ಯುಲರ್ ಟೈಮ್ ಏನಿದೆ ಅದಕ್ಕಿಂತ ಲೇಟ್ ಆದಾಗ ಯಾವುದೇ ಕರ್ಮವನ್ನ ಆರಾಮದಾಯಕವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 4 ಗಂಟೆ ನಂತರ ಎಚ್ಚರ ಆದಂತ ಫುಲ್ ಟೆನ್ಷನ್ ಏನಾಗ್ತದೆ ಅಂತ ಹೇಳ್ಬೇಕು ಅಲ್ವಾ? ಹಾಗೇನೆ ನಾವ್ ಹೇಳ್ತಾರೆ, ಸಮಯಕ್ಕೆ ತಕ್ಕ ಹಾಗೆ ನಿಮ್ಮ ಜವಾಬ್ದಾರಿನ ನಿರ್ವಹಣೆ ಮಾಡಿದ್ರೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಇಲ್ಲೇ ಬಸ್ ಹಿಡಿಯೋದಲ್ಲಿ, ಟ್ರೈನ್ ಹಿಡಿಯೋದಾಗ್ಲಿ, 1-2 ಗಂಟೆ ಮೊದಲೇ ಕೂತ್ಕೊಂಡಿರ್ತಾರೆ, ಆರಾಮಾಗಿ ಕುಂತಿರ್ತಾರೆ. ಲೇಟ್ ಆಗ್ಬಿಟ್ರೆ ಬೆಂಗಳೂರು ಅಂತ ಊರುಗಳಲ್ಲಂತೂ ಯಾವಾಗ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾವಾಗ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವಾಗ ಏನಾಗತ್ತೆ, ಟೆನ್ಷನ್ ಬರ್ತಾ ಹೋಗ್ತದೆ. ಅದೇ ರೀತಿ ಇಲ್ಲೂ ಕೂಡ ನಿಮ್ಗೇನು ಸಮಯವನ್ನ ಕೊಟ್ಟಿದ್ದೇನೋ ಅದರ ಮೊದಲು ರೆಡಿಯಾಗಿ. ಮಕ್ಕಳಲ್ಲಿ ವಿಶೇಷತೆ ಇದೆ, ಗುಣಗಳಿದ್ದಾವೆ, ಅದನ್ನು ಇಮರ್ಜ್ ಮಾಡಿ ಆ ನಶೆಯಲ್ಲಿ ಸದಾಕಾಲ, ಆ ಈಶ್ವರನ ನಶೆಯಲ್ಲಿ, ಮಸ್ತಿಯಲ್ಲಿ, ಖುಷಿಯಲ್ಲಿ, ಆನಂದದಲ್ಲಿ ಪ್ರತಿಯೊಂದು ಕರ್ಮವನ್ನ ಮಾಡಿ ಮಕ್ಕಳೇ. ನೀವು ಬೇರೆಯವ್ರಿಗೆ ಭಾಷಣ ಮಾಡ್ತಿರ್ತಾನೆ, ಸಂಗಮಯೋಗ ಅಂದ್ರೆ ಎಷ್ಟು ಶ್ರೇಷ್ಠ, 84 ಜನ್ಮದನ ಮಾಡ್ಕೊಳ್ತೀವಿ. ವಿಶೇಷತೆ ಏನು ಅಂತ ಬೇರೆಯವ್ರಿಗೆ ಗಂಟೆಗಟ್ಟಲೆ ಭಾಷಣ ಮಾಡ್ತೀರಾ, ಆದ್ರೆ ಆ ಸಂಗಮ ಯುಗದ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರಾ? ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ನಮ್ಗೆ ಹೇಳ್ತಿದ್ದಾನೆ. ಬೇರೆಯವ್ರಿಗೆ ಹೇಳುವಂತ ಮೊದಲು ಆ ಒಂದೊಂದು ಸೆಕೆಂಡ್ ಅನ್ನು ಕೂಡ ಬಾಬನ ಜೊತೆಯ ಅನುಭವವನ್ನ ನಿಮಗೆ ನೀವು ಚೆಕ್ ಮಾಡ್ಕೊಳ್ಬೇಕು, ಜಮಾ ಮಾಡ್ಕೊಳ್ಬೇಕು. ಅದು ಮರ್ಜ್ ರೂಪದಲ್ಲಿದೆ ಅಂದ್ರೆ ಸದಾಕಾಲ ವಿಶ್ವ ಕಲ್ಯಾಣದ ಸ್ಥಿತಿ. ಯಾರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೋ ಅವ್ರ ಮುಂದೆ ಯಾವಾಗಲೂ ನೆಂಟರು ಬರ್ತಾನೆ ಇರ್ತಾರೆ, ಜನ ಬರ್ತಾನೆ ಇರ್ತಾರೆ ಅಲ್ವಾ? ಯಾರು ಕಂಜೂಸ್ ಆಗಿರ್ತಾರೋ ಕೊಡಲ್ಲ ಅವ್ರ ಮನೆಗೆ ಯಾರು ಕೂಡ ಬರೋದಿಲ್ಲ. ಸ್ಥೂಲವಾಗಿ ಬರ್ದಿದ್ದು ಕೂಡ ಸೂಕ್ಷ್ಮವಾಗಿ ಅಷ್ಟು ಶಕ್ತಿ ಹೋಗ್ತಾ ಇರುವಂತದ್ದು ಕಾಣ್ತಾ ಇದೆಯಾ? ಒಂದ್ ಕಡೆ ಜಮಾನು ಆಗ್ಬೇಕು, ಇನ್ನೊಂದ್ ಕಡೆ ಶಕ್ತಿ ಹೊರಗಡೆನೂ ಕೂಡ ಹೋಗ್ಬೇಕು. ಅದಕ್ಕಾಗಿ ಮಕ್ಕಳೇ, ಸಮಯ ತುಂಬಾ ನಾಜೂಕಾಗಿದೆ. ಅದಕ್ಕಾಗಿ ಬೇಗ ಬೇಗ ರೆಡಿಯಾಗಿ. ಮಕ್ಕಳು ಇನ್ನೊಂದು ತಪ್ಪನ್ನ ಮಾಡ್ತಾರೆ. ಏನು? ಅವ್ರದ್ದು ಕೆಲವೊಂದು ಜವಾಬ್ದಾರಿಗಳಿದ್ದಾವೆ, ಲೆಕ್ಕಾಚಾರಗಳಿದ್ದಾವೆ, ಶಾರೀರಿಕ ಕಾಯಿಲೆಗಳಿದ್ದಾವೆ, ಸಮಸ್ಯೆ ಇದೆ, ಸಂಸಾರ ಇದೆ, ಕುಟುಂಬ ಇದೆ. ಬಾಬಾ, ನನ್ನ ಮೊಮ್ಮಕ್ಕಳಿಗೆ 18 ವರ್ಷ, ಅವ್ರಿಗೊಂದು ಮದ್ವೆ ಆಗ್ಬಿಡ್ಲಿ, ಆಮೇಲೆ ಫುಲ್ ಸಾಧನೆ ಮಾಡ್ಬಿಡ್ತೀನಿ, ಸರಿನಾ? ಮನೆ ಅರ್ಧ ಕಟ್ಟಾಗ್ಬಿಟ್ಟಿದೆ, ಅದು ಮುರಿದೋಗ್ಬಿಡ್ಲಿ, ಅದನ್ನ ಮಾಡ್ಬಿಡ್ತೀನಿ. ಹೀಗೆ ಬಾಬನಿಗೆ ಏನ್ ಮಾಡ್ತಾರೆ, ಒಂದೊಂದೇ ಜವಾಬ್ದಾರಿ ಕೊಡ್ತಾ ಬಾಬಾ ಹೇಳ್ತಾನೆ, ಆ ಜವಾಬ್ದಾರಿ ಯಾಕೆ ತಗೊಳ್ತೀರಾ? ತಗೊಳ್ತೀರಾ ಅಂದ್ರೆ ಮನೇಲಿ ಕೈಕೊಂಡು ಕೂತ್ಕೊಳ್ಳೋದು ಅಂತಲ್ಲ, ಮನಸ್ಸಿನಿಂದ ಎಲ್ಲ ಜವಾಬ್ದಾರಿಯನ್ನ ಬಾಬನಿಗೆ ಒಪ್ಪಿಸಿಬಿಡಿ. ಬಾಬನಿಗೆ ಒಪ್ಪಿಸಿದ್ರೆ ಏನಾಗ್ತದೆ? ಬಾಬಾದಕ್ಕೆ ಒಂದು ಉದಾಹರಣೆ ಹೇಳಿದ್ರು. ಹಳೆ ಕಾಲದಲ್ಲಿ ಮಣ ಅಂತ ಹೇಳ್ತಿದ್ವಿ, ಈಗಿನ ಕಾಲದಲ್ಲಿ ಕೆಜಿ ಅಂತ ಹೇಳ್ತೀನಿ. ನಿಮ್ ತಲೆ ಮೇಲೆ 10 kg ಮಾವಿನ ಹಣ್ಣು ಇದೆ ಅಂತ ತಿಳ್ಕೊಳ್ಳಿ, 7 kg ಖಾಲಿ ಆದಾಗ ಹಗುರ ಆಗುತ್ತಾ ಆಗಲ್ವೋ? ಅಲ್ವಾ? ಒಂದ್ಸಲ ಒಬ್ಬ ಅಜ್ಜಿ ಮಾವಿನ ಬುಟ್ಟಿ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಂತ ಸಂತೆಗೆ. ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ನಂತ. ಅಜ್ಜಿ, ಬಿಸಿಲಲ್ಲಿ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ದಂತ. ನಮ್ಮ ಮನೇಲಿ ಮಾವಿನ ಹಣ್ಣಾಗಿತ್ತು, ಪಕ್ಕ ದೂರದಲ್ಲಿ ಸಂತೆ ಅಲ್ಲ, ಅದಕ್ಕೆ ಮಾವಿನ ಹಣ್ಣು ತಗೊಂಡು ಹೋಗ್ತಿದ್ದೇನೆ ಅಂತ ಹೇಳ್ದ. ಆಯ್ತು ಅಜ್ಜಿ, ಬನ್ನಿ ಕೂತ್ಕೊಳ್ಳಿ, ವೆಹಿಕಲ್ ಅಲ್ಲಿ, ಆಟೋದಲ್ಲಿ ಕೂತ್ಕೊಳ್ಳಿ, ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಅಜ್ಜಿ ಹೇಳ್ತಾರೆ, ನೋಡಪ್ಪ ನೀನ್ ಕರ್ಕೊಂಡು ಹೋಗ್ಬೋದು, ನನ್ನ ಹತ್ರ ಹಣ ಅಂತೂ ಇಲ್ಲ. ನಿನ್ಗೆ ಹಣ ಬೇಕು ಅಂದ್ರೆ ನಾನು ಮಾವಿನ ಹಣ್ಣು ಸೇಲ್ ಮಾಡಿದ್ಮೇಲೆ ಕೊಡ್ಬೇಕಾಗ್ತದೆ, ನನ್ಗೆ ಹಣ ಕೊಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳ್ತಾರೆ, ನೀವು ಹಣ ಕೊಡೋದು ಬೇಡ, ಹಣಕ್ಕೋಸ್ಕರ ನಾನೇನು ನಿಲ್ಲಿಸಿಲ್ಲ, ಬಿಸಿಲಲ್ಲಿ ನೀವು ಹೋಗ್ತಾ ಇದ್ದೀರಲ್ಲ ಅಂತ ನಾನು ಆ ಕಡೆ ಹೋಗ್ತೇನೆ, ನಿಮ್ಗೆ ಕರ್ಕೊಂಡು ಹೋಗಿ ಬಿಡ್ತೇನೆ ಅಂತ. ಸರಿ, ಅಜ್ಜಿ ಆಟೋ ಒಳಗಡೆ ಕೂತ್ಕೊಂಡು, ಲಗೇಜ್ ಆಟೋದು ಏನ ಕೂತ್ಕೊಂಡ್ರೆ ಅವ್ರ ತಲೆ ಮೇಲೆ 15 kgದು 15-20 kgದು ಬುಟ್ಟಿ ಇದೆ. ಬುಟ್ಟಿ ಕೆಳಗಡೆ ಇಡ್ತಾನೆ ಇಲ್ಲ. ಅವಾಗ ಡ್ರೈವರ್ ಕೇಳಿದ್ರಂತೆ, ಏನ್ ಅಜ್ಜಿ ತಲೆ ಮೇಲೆ ಬುಟ್ಟಿ ಇಟ್ಕೊಂಡಿದೀರಾ ಅಂತಂದ್ರೆ, ನೋಡಪ್ಪ ನೀನು ನನ್ನನ್ನಂತೂ ಕರ್ಕೊಂಡು ಹೋಗ್ತಿದೀಯಾ, ನಾನೇ ನಿನ್ ದುಡ್ಡು ಕೊಡ್ತಾ ಇಲ್ಲ, ಇನ್ನು ಈ ಬುಟ್ಟಿ ತೆಗೆದು ಕೆಳಗಡೆಗೆ ಇಟ್ಟ ಆ ಬುಟ್ಟಿನೂ ನೀವು ತಗೊಂಡು ಹೋಗ್ಬೇಕಾಗ್ತದಲ್ಲ ಅಂತ ನಾನು ತಲೆ ಮೇಲೆ ಇಟ್ಕೊಂಡಿದ್ದೇನೆ ಅಂತ ಹೇಳ ಅಲ್ವಾ? ಅದೇನರ್ಥ? ನಾವು ಬಾಬನಿಗೆ ಕೈ ಎತ್ತಿದ್ದೀವಿ, ತನು ಮನ ಧನ ಜೀವನ ಎಲ್ಲ ನಿನ್ನದು ಅಂತ. ಅಂದ್ಮೇಲೆ ನಿಮ್ ಜವಾಬ್ದಾರಿ ನಾವು ತಗೊಂಡಿರ್ತಾನಲ್ವಾ? ಯಾಕಂದ್ರೆ ನಂದು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮಗಳು, ನನ್ನ ಅಳಿಯ, ನನ್ನಪ್ಪ, ನನ್ನ ಮನೆ, ನನ್ನ ಕೆಲಸ, ನಾನು ಹೇಳ್ಬೇಕು, ನನ್ನ ಸೇವೆ, ಆ ನನ್ನದು ಹೇಳೋದೇ ನಿಮಗೆ ಭಾರ ಕೊಡತ್ತೆ. ಅದಕ್ಕಾಗಿ ಎಲ್ಲ ಜವಾಬ್ದಾರಿಯನ್ನ ಬಾಬನಿಗೆ ಕೊಟ್ಟು 3 ಚಾದರ ಹಾಕೊಂಡು ಕಣ್ಣು ಮುಚ್ಕೊಂಡು ನಿದ್ರೆ ಮಾಡೋದಲ್ಲ. ಜವಾಬ್ದಾರಿನ ಬಾಬನಿಗೆ ಕೊಟ್ಟ ಮೇಲೆ ಅವನ್ ಜವಾಬ್ದಾರಿ ಹೇಗೆ ನಿರ್ವಹಣೆ ಮಾಡ್ತಿದ್ದಾನೆ, ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾನೆ? ನಿಮ್ಮ ಮೂಲಕ ಆಸಕ್ತಿಯನ್ನ ಕೊಟ್ಟು ನಿರ್ವಹಣೆ ಮಾಡ್ತಾರೆ. ಮದ್ವೆಗೆ ನೀವು ಕಾಂಟ್ರಾಕ್ಟ್ ಕೊಟ್ಟಿರಬಹುದು ಯಾರಿಗೊಬ್ರಿಗೆ, ಅಲ್ಲಿ ಹೋಗ್ಬಿಟ್ಟು ಸರಿಯಾಗಿ ಅಡಿಗೆ ಮಾಡ್ತಿದಾರ, ಬಂದವರಿಗೆಲ್ಲ ಸರಿಯಾಗಿ ಬಡಿಸ್ತಾ ಇದ್ದಾರ, ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೇಕಲ್ಲಿ. ಹಾಗೆ ಆ ಎಲ್ಲ ಜವಾಬ್ದಾರಿ ಭಗವಂತ ಹೇಗೆ ನಿರ್ವಹಣೆ ಮಾಡ್ತಿದ್ದಾರೆ. ನಾನು ಇಷ್ಟು ಈಶ್ವರಿ ಸೇವೆಯನ್ನ ಮಾಡಿದೆ, ಮನಸ ವಾಚ ಕರ್ಮಣ ತನುಮನದಿಂದ ಮಾಡಿದಾಗ ನನ್ನ ಕುಟುಂಬದ ಸಮಸ್ಯೆ ಹೇಗೆ ಪರಿಹಾರ ಆಯ್ತು? ನನಗೆ ಅವಶ್ಯಕತೆ ಇದ್ದಾಗ ಭಗವಂತನಿಂದ ಧನ ಸಹಾಯ ಹೇಗಾಯ್ತು?
ಯಾವ ವ್ಯಕ್ತಿಗಳ ಮೂಲಕ ಆಯ್ತು, ಯಾವ ರೀತಿ ನಮ್ಗೆ ಲಾಭ ಆಗ್ತಾ ಇದೆ, ಇದನ್ನು ಕೂಡ ನಾವು ಚೆಕ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಒಂದು ಎಲ್ಲಾ ಜವಾಬ್ದಾರಿಯನ್ನು ಬಾಬನಿಗೆ ಒಪ್ಪಿಸಿ ಮತ್ತು ಸಹಜ ಯೋಗಿಯಾಗಿ ಪರಿಶ್ರಮದ ಯೋಗಿಗಳು ಆಗ್ಬೇಡಿ. ನಿಮಗೆ ಸಹಜ ರಾಜಯೋಗಿಗಳು ಅಂತ ಹೇಳ್ತಾರೆ ಹೊರತು ಪರಿಶ್ರಮದ ಯೋಗಿಗಳು ಅಂತ ಬಿಟ್ಟು ಹೇಳೋದಿಲ್ಲ. ಜವಾಬ್ದಾರಿ ಬೇಕಾದಷ್ಟು ಇರ್ಬೋದು, ಸಾಲ ಬೇಕಾದಷ್ಟು ಇರ್ಬೋದು, 63 ಜನ್ಮದ್ದು ಇರ್ಬೋದು. ಆದರೆ ವಿಧಿಯನ್ನ ಕರೆಕ್ಟ್ ಆಗಿ ನೀವು ಮಾಡ್ತಾ ಹೋದ, ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮುಂದಿನ ಲೆಕ್ಕಾಚಾರದ ಅನುಸಾರ ಈಗ ನೀವು ಪದಮದಷ್ಟು ಸಂಪಾದನೆ ಮಾಡ್ಬೇಕು. ಆತ್ಮೀಯರು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು, ಪದಮದಷ್ಟು ಸಂಪಾದನೆ ಮನಸ್ಸಾ ಸೇವೆಯಿಂದ ಮಾತ್ರ ಆಗತ್ತೆ ಹೊರತು ವಾಚಾ ಸೇವೆಯಿಂದ ಆಗೋದಿಲ್ಲ, ಧನದ ಸೇವೆಯಿಂದ ಆಗೋದಿಲ್ಲ. ಅಷ್ಟೆಲ್ಲ ಜನರಿಗೆ ತಲುಪಬೇಕು ಪರಮಾತ್ಮನ ಶಕ್ತಿ ಅಂದ್ರೆ ಮನಸ್ಸಾ ಸೇವೆ ತಪಸ್ಸಿನಿಂದ ಮಾತ್ರ ಆಗತ್ತೆ ಹೊರತು ನೀವು ಆಡಿರುವಂತ ಮಾತು ಎಲ್ಲ ಆತ್ಮಗಳಿಗೆ ಹೋಗಿ ತಲುಪತ್ತಾ? ತಲುಪಲಿಕ್ಕೆ ಅವ್ರಿಗೆ ಕೇಳಿಕ್ ಪುರ್ಸತ್ತಿದ್ಯಾ? ಕೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗತ್ತಾ? ಇಲ್ಲ ತಾನೆ. ಅವಾಗ ಅವ್ರಿಗೆ ಹೆಂಗ್ ಹೋಗಿ ತಲುಪತ್ತೆ ಹೇಳಿ ನೋಡೋಣ. ನಾವ್ ಇಷ್ಟು ವರ್ಷ ಸಾಧನೆ ಮಾಡಿದ್ರು ನಾವು ಬಾಬಾ ನೆನಪು ಮಾಡಿದ್ರೆ ನಮ್ಗೆ ಶಕ್ತಿ ಫ್ಲೋ ಆಗಿದ್ದ ಅನುಭವ ಆಗೋದಿಲ್ಲ, ಅವ್ರಿಗೆ ಇಲ್ಲಿಂದ ಆಗ್ಬೇಕು ಪಾಪ ಅಲ್ವಾ? ಅದಕ್ಕಾಗಿ ರೆಡಿಮೇಡ್ ಕೊಡಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಎಷ್ಟು ಪವರ್ಫುಲ್ ಯೋಗ ಇರಬೇಕು ಅಂತಂದ್ರೆ, ಒಂದು ಕಬ್ಬಿಣನ್ನು ಕೂಡ ಬೆಂಕಿಯಲ್ಲಿ ಹಾಕಿದಾಗ ಹೇಗೆ ಪರಿವರ್ತನೆ ಆಗತ್ತೋ ಅಷ್ಟು ಪವರ್ಫುಲ್ ಯೋಗ ಇದ್ದಾಗ ಮಾತ್ರ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತದೆ. ಬೆಂಕಿ ಇದ್ಬಿಟ್ಟು ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ನೀವು ಆ ಒಂದು ಕಬ್ಬಿಣವನ್ನು ಇಟ್ಟರೆ ಸ್ವಲ್ಪ ಬಿಸಿ ತಾಗ್ಬಹುದೇ ಹೊರತು ಅದು ಪರಿವರ್ತನೆ ಆಗೋದಿಲ್ಲ. ಕೆಲವ್ರು ಹೇಳ್ತಾರಂತೆ ಬಾಬಾ ಮಾಡ್ಬೇಕು ಅಂತಿದೆ, ಏನ್ ಮಾಡೋದು, ನಮ್ಮ ಮನೆ ವಾಯುಮಂಡಲನೇ ಹಾಗೆ. ನಾವು ನುಮಾಶಾಮ್ ಯೋಗಕ್ಕಂತ ಕೂತ್ಕೊಂಡಿರ್ತೀವ, ನಮ್ಮನೆ ಸೊಸೆ ಸೀರಿಯಲ್ ಹಾಕೊಂಡು ಕುಂತಿರ್ತಾರೆ. ಕೆಲವರು ಕಂಪ್ಲೇಂಟ್ ಮಾಡ್ತಾರೆ, ಕೆಲವರು ನಮ್ಮ ಮನೆಯವ್ರು ಹಂಗೇನೆ ನಮ್ಗೆ ಮಾಡ್ಲಿಕ್ಕೆ ಅವಕಾಶನೇ ಕೊಡೋದಿಲ್ಲ, ನಾವು ಹಂಸ ಆಗಿದ್ದೀವಿ, ಕಾಗೆ ಆಗಿದ್ದೀವಿ, ಕಾ ಅಂತ ಹೇಳ್ತಾ ಇರ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ, ನಮ್ಮ ಹಳೆ ಲೆಕ್ಕಾಚಾರಣೆ ಹಂಗಿದೆ ಬಾಬಾ, ಯಾವಾಗ ನೋಡೋದು ಒಂದು ಮುಗಿತಂದು ಇನ್ನೊಂದು ಕಾಯಿಲೆ ಸ್ಟಾರ್ಟ್ ಆಗಿಬಿಡ್ತದೆ. ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು, ತಲೆನೋವು, ಅಲ್ಲಿ ನೋವು ಎಲ್ಲಗಳು ಸ್ಟಾರ್ಟ್ ಆಗಿಬಿಡ್ತವೆ. ಹೀಗೆ ಬಾಬಾ ಹೇಳ್ತಾರೆ, ಈ ರೀತಿ ಬೇರೆ 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 ಏನ್ ಮಾಡ್ತಾರಂತೆ, ಮಕ್ಕಳು ಕಾರಣವನ್ನ ಹೇಳ್ತಾರಂತೆ. ತಾವನ ಉತ್ತರ ಏನು ಗೊತ್ತಾ ಮಕ್ಕಳೇ? ಲೌಕಿಕ ಸಂಪಾದನೆ ಮಾಡಿ ಕೆಲ್ಸಕ್ಕೆ ಹೋಗ್ತಿಲ್ಲ, 10,000 20,000 30,000 50,000 ಸಂಬಳಕ್ಕೆ. ಅವಾಗ ಇದೆಲ್ಲ ಕಾರಣ ಹೇಳ್ತೀರಿ ನೀವು. ಇವತ್ತು ಮಂಡಿ ನೋವು ಅದಕ್ಕೆ ನಾನು ಹೋಗ್ಲಿಲ್ಲ, ಇನ್ನೊಂದು ಇದೆ, ಅಥವಾ ಅವ್ರು ನೀವು ಇರ್ತೀರಿ ರೀಸನ್ ಹೇಳ್ತಾ ಇದ್ರೆ ಕೆಲ್ಸಕ್ಕೆ ಇಟ್ಕೊಳ್ತಾರೆ ನಿಮ್ಮನ್ನ? ಇಟ್ಕೊಳ್ಳೋದಿಲ್ಲ ತಾನೇ. ಸರಿಯಾಗಿ ಕೆಲಸ ಮಾಡಿದ್ರೆ ತಾನೇ ಸಂಬಳ ಕೊಡ್ತಾರೆ. ಅಲ್ಲಿ ಇದಕ್ಕೆ ಮಾತ್ರ ನಿಮ್ಗೆ ಸೀರಿಯಸ್ನೆಸ್ ಇದೆ, ಇಲ್ಲಿ ಇದಕ್ಕೆ ಸೀರಿಯಸ್ನೆಸ್ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕಾಗಿ ಇನ್ನು ಮೇಲೆ ನಾನು ಯಾವ್ದನ್ನು ಕೇಳಲಿಕ್ಕೆ ರೆಡಿ ಇಲ್ಲ. ಏನ್ ಕಾಯಿಲೆಗಳು ಬಂದ್ರು ಕೂಡ ರಾಜಯೋಗದಿಂದ ಕ್ಲಿಯರ್ ಮಾಡ್ಕೊಳ್ಬೇಕು. ಕಾಯಿಲೆ ಬಂದಾಗ ನನಗೆ ಕುತ್ಕೊಂಡು ಯೋಗ ಮಾಡ್ಲಿಕ್ಕೆ ಬಾಬಾ ನನಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಬೇಕು. ಪ್ರತಿಯೊಂದಲ್ಲೂ ಕಲ್ಯಾಣ ಅಂತ ಅನಿಸ್ಬೇಕು, ಪ್ರತಿಯೊಂದಲ್ಲೂ ಭಾಗ್ಯ ಅಂತ ಅನಿಸ್ಬೇಕು. ಯಾವಾಗ್ಲೂ ನಿಮ್ಮಲ್ಲಿರುವಂತ ಕಡಿಮೆತನವನ್ನು ಕೂಕೊಂಡು ಒದ್ದಾಡ್ಬಿಟ್ಟು ಕೆಳಗಡೆ ಇಳಿಬೇಡಿ. ಯಾವಾಗಲೂ ವಿಶೇಷತೆಯ ಬಗ್ಗೆ ಯೋಚನೆಯನ್ನ ಮಾಡ್ತಾ ಹೋಗಿ. ನಾನು ಏನು ಮಾಡ್ಬೋದು, ಎಷ್ಟು ಸಂಪಾದನೆ ಮಾಡ್ಬೋದು, ಅದರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಹೋಗಿ ಅಂತ ಬಿಟ್ಟು ಹೇಳ್ತಿದ್ರು. ಅದಕ್ಕಾಗಿ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಸಹಜ ಯೋಗಿಗಳು, ಪರಿಶ್ರಮದ ಯೋಗಿಗಳು. ಕಷ್ಟಪಟ್ಟು ಯೋಗ ಮಾಡ್ತಿರೋ, ಆರಾಮಾಗಿ ಯೋಗ ಮಾಡ್ತಿರೋ. ಆರಾಮ ಅಂದ್ರೆ ನಿದ್ದೆ ಮಾಡ್ಕೊಂಡು ಮಾಡೋ ಯೋಗ ಅಲ್ಲ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮನ್ನ ನೀವು ಚೆನ್ನಾಗಿ ನಿಮ್ಮ ಕನ್ನಡಿಯಲ್ಲಿ ಮತ್ತಾರು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಪರಿಶ್ರಮ ಬಾಬನಿಗೆ ನೋಡಲಿಕ್ಕೆ ಇಷ್ಟ ಆಗೋದಿಲ್ಲ. ಬಾಬಾ ಸುಂದರವಾದ ಮಾತು ಹೇಳ್ತಾನೆ. 1 ಸೆಕೆಂಡ್ ಪದಮರ ಸಂಪಾದನೆ ಮಾಡ್ಬೇಕಾದ್ರೆ 1 ರೂಪಾಯಿ ಸಂಪಾದನೆ ಮಾಡಿದ್ರೆ ಬಾಬನಿಗೆ ನೋಡೋದು ಇಷ್ಟ ಆಗ್ತದಾ? ಇಲ್ಲ ತಾನೆ. 1 ರೂಪಾಯಿ ಸಂಪಾದನೆ ಅಂತಂದ್ರೆ ಏನು? ಬಾಬಾ ಅರ್ಧ ಗಂಟೆ ಯೋಗ ಮಾಡ್ತೇನೆ, ಒಳ್ಳೆ ಯಾರಿಗೋಸ್ಕರ? ನನ್ನ ಮೊಮ್ಮಗು ಹಿಂಗ್ ಮಾಡ್ಕೊಡು ಅಂದ್ರೆ ಒಂದ್ ಆತ್ಮನಿಗೆ ತಾನೇ ನೀವು ಮಾಡಿದ್ದು. ಸರಿ, ನಿಮ್ಮ ಮಗು ಒಳ್ಳೇದೇನೆ ಆಗಿರ್ಬೋದು, ನಿಮ್ಗೆ ಬೇಕಾದಂಗೆ ಆಗಿರ್ಬೋದು, ಆದ್ರೆ ಪದಮಾದಷ್ಟು ಸಂಪಾದನೆ ಕಳ್ಕೊಂಡಲ್ವಾ ನೀವು? ಸಂಕಲ್ಪ ಮಾಡೋದ್ರಲ್ಲಿ ತಪ್ಪಿಲ್ಲ, ಆತ್ಮಗಳಿಗೆ ಒಳ್ಳೇದಾಗ್ಲಿ ಅಂತ ಮಾಡೋದ್ರಲ್ಲಿ ತಪ್ಪಿಲ್ಲ. ದಿನವಿಡೀ ಅದನ್ನೇ ಮಾಡ್ತಾ ಕುತ್ಕೊಂಡಿದ್ರೆ ಬೇರೆ ಲೆಕ್ಕಾಚಾರ ಕ್ಲಿಯರ್ ಮಾಡೋದು ಯಾವಾಗ? ಅದಕ್ಕಾಗಿ ಸೀರಿಯಸ್ ಆಗಿ ಬಾಬಾ ಯಾವುದೇ ರೀತಿಯ ನಿಮ್ಮ ಲೆಕ್ಕಾಚಾರವನ್ನ ಕೇಳಲಿಕ್ಕೆ ರೆಡಿ ಇಲ್ಲ. ಎಲ್ಲಾ ಲೆಕ್ಕಾಚಾರಗಳು ಕೂಡ ರಾಜಯೋಗದಿಂದ ಸುಟ್ಟು ಬೂದಿ ಆಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಆತ್ಮದಿರ್ಬೋದು, ಅನಬುದ್ಧಿ ಸಂಸ್ಕಾರದಿರ್ಬೋದು, ಶರೀರದಿರ್ಬೋದು, ವಾಯುಮಂಡಲದಿರ್ಬೋದು, ವಾತಾವರಣದಿರ್ಬೋದು, ಪ್ರಕೃತಿದೂ ಕೂಡ ಇರ್ಬೋದು. ಯಾವುದೇ ಇದ್ರೂ ಕೂಡ ರಾಜಯೋಗದಲ್ಲಿ ಸುಟ್ಟೋಗ್ಬಿಡ್ತದೆ. ಅದು ಕ್ಲಿಯರ್ ಆದ್ರೆ ಯಾವುದೇ ಪಂಚತತ್ವಗಳು, ಯಾವುದೇ ಮಾಯೆ ನಿಮ್ಮನ್ನು ಯಾರು ಕೂಡ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಆತ್ಮದ ಪ್ರತಿ ಆತ್ಮಿಕ ಭಾವ ಇರ್ಲಿ, ಒಳ್ಳೆಯ ಭಾವ ಇರ್ಲಿ, ಶುಭ ಭಾವ ಇರ್ಲಿ, ಆ ರೀತಿ ಮಹಾನ್ ಕಾರ್ಯವನ್ನ ಮಾಡ್ತಾ ಹೋಗಿ. ಓಕೆ, ಈಗ ವರ್ತಮಾನ ಸಮಯದಲ್ಲಿ ನಿಮ್ಮ ಎದುರುಗಡೆಗೆ ಅದನ್ನು ತಗೊಂಡೋಗ್ಲಿಕ್ಕೆ ಜನ ಬರ್ದಿದ್ರು ಕೂಡ ಮುಂದೆ ಬರ್ತಾರೆ. ಮದುವೆ ಡೇಟ್ ಫಿಕ್ಸ್ ಆಗಿದ ತಕ್ಷಣ 1000 ಜನ ನಿಮ್ಮ ಮನೆಗೆ ಬಂದ್ಬಿಡ್ತಾರಾ? ಇಲ್ಲ ತಾನೆ. ಆ ಡೇಟಿಗೆ ತಾನೇ ಬರ್ತಾರೆ. ಅದಕ್ಕೆ ತಕ್ಕಾಗಿ ನೀವು 1000 ಜನರಿಗೆ ಅಡಿಗೆಲ್ಲ ರೆಡಿ ಮಾಡ್ಬೇಕು ತಾನೆ.
ಸ್ವೀಟ್ ಬಾಕ್ಸ್ ಅಂತೆ, ಉಡುಗೊರೆಯಂತೆ, ಕುಡಿಯೋ ನೀರಂತೆ ಎಲ್ಲ ಮಾಡ್ಬೇಕು ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಭವಿಷ್ಯದಲ್ಲಿ ನಿಮ್ಮ ಎದುರುಗಡೆಗೆ ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ ಅಂತಂದ್ಮೇಲೆ ನೀವು ಈಗ ನಿಮ್ಮ ಹತ್ರ ರೆಡಿ ಇಲ್ಲ ಅಂತ ಗೊತ್ತು, ಅದು ಎಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಆಗ್ಬೇಕು. ಭವಿಷ್ಯದಲ್ಲಿ ನಿಮ್ಮ ಮಗಳ ಮದುವೆ ಮಾಡ್ಬೇಕು, 4 ಕೋಟಿ ರೂಪಾಯಿ ಬೇಕು. ಮಗನಿಗೆ MBBS ಮುಗಿಸ್ಬೇಕು, 3 ಕೋಟಿ ಬೇಕು. ಈಗ ನಾನು 100 ರೂಪಾಯಿ 200 ರೂಪಾಯಿ ಕೆಲಸ ಮಾಡುವಂತದ ಕಡೆಗೆ ನಾನು ಜಾಬಿಗೆ ಹೋಗಿದ್ದಿದ್ರೆ ನಿಮ್ಮ ಮಗಳಿಗೆ MBBS ಮಾಡ್ಲಿಕ್ಕೆ ಆಗತ್ತಾ? ಮಗನಿಗೆ ಮದುವೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ತಾನೇ. ಅದನ್ನೆಲ್ಲ ಯೋಚನೆ ಮಾಡ್ಬಿಟ್ಟು ಆ ಲೆವೆಲ್ ಅಲ್ಲಿ ಏನ್ ಮಾಡ್ಬೇಕು, ಸಂಪಾದನೆಯನ್ನ ಮಾಡಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಈ ರೀತಿ 4 ಕಡೆಯ ಸರ್ವ ಖಜಾನೆಯ ಮಾಲೀಕ ಮಕ್ಕಳಿಗೆ ಸದಾ ಪರಿಶ್ರಮವನ್ನ, ಕಷ್ಟವನ್ನ 1 ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡುವಂತ ಸದಾ ಸಹಜಯೋಗಿಗಳು. ಏನೇ ಪರಿಶ್ರಮ ಬರ್ಲಿ, ಪೇಮೆಂಟ್ ಮಾಡಿದ್ವಿ, ಆತ್ಮಿಕವಾಗಿರುವಂತ ಅಕೌಂಟ್ ಇಂದ ಆರಾಮಾಗಿ ಕೂತ್ಕೊಂಡ್ಬಿಟ್ವಿ. ಸದಾ ಸಂಕಲ್ಪ, ಸಮಯ, ಮಾತು ಮತ್ತು ಕರ್ಮವನ್ನು ಶ್ರೇಷ್ಠ ಮಾಡುವಂತಹ, ಸದಾ ಉಳಿತಾಯದ ಖಾತೆಯನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂತ, ಸದಾ ತನ್ನ ಮನಸ್ಸಿನ ಮಾಲೀಕರು, ಮನಬುದ್ಧಿ ಸಂಸ್ಕಾರವನ್ನ ತಮ್ಮ ಆರ್ಡರ್ನಂತೆ ನಡೆಸುವಂತವರು. ಈ ರೀತಿ ಸ್ವರಾಜ್ಯ ಅಧಿಕಾರಿ ಮಕ್ಕಳಿಗೆ ದೇಶ ವಿದೇಶದಲ್ಲಿರುವಂತ ಮಕ್ಕಳಿರ್ಬೋದು, ನನ್ನ ಸಮ್ಮುಖದಲ್ಲಿ ಕುಂತಿರೋದು ಇರ್ಬೋದು, ದೂರದಲ್ಲಿ ಕುಂತಿರೋರು ಇರ್ಬೋದು, ಅದೆಲ್ಲರೂ ಹೃದಯದಲ್ಲಿ ಕುಂತಿದ್ದೀರಾ. ಇಂಥ 4 ಕಡೆಯ ಮಕ್ಕಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ.